ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಿಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಯಾವುದಾದ್ರೂ ಒಂದು ಔಷಧ ತೆಗೆದುಕೊಳ್ಬೇಕಾದ್ರೆ ನಾನಾ ರೀತಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಯಾರಾದರೂ ಕೂಡ ಆಗಿರ್ಬೋದು. ಗ್ಯಾಸ್ಟ್ರಿಕ್ಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಮಾನವರಾಗಿ ಮನುಷ್ಯನಾಗಿ ಎಲ್ಲರಿಗೂ ಕೂಡ ಒಂದು ಖುಷಿ ಏನಪ್ಪ, ಒಂದು ಆಸೆ, ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ನಾವಿರಬೇಕು ಅಂತ ಹೇಳಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹಣಕಾಸಿನ ಸಮಸ್ಯೆ ಆಗಲಿ, ಆರ್ಥಿಕ ಸಂಕಷ್ಟಗಳಾಗಲಿ ಎಲ್ಲವೂ ಕೂಡ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದಿದೆ. ಅಂಥವರಿಗೆ ಶೇಖರ್ ಡೆವಲಪರ್ಸ್ರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೈಂಕರ್ಯವನ್ನು ನೆರವೇರಿಸಿದ್ದಾರೆ. ಶೇಖರ್ ಡೆವಲಪರ್ಸ್ನ ವತಿಯಿಂದ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆಗಳು, ಕೇವಲ 16,90,000ದಿಂದ ಪ್ರಾರಂಭವಾಗ್ತಕ್ಕಂಥ ಇವರ ಮನೆಗಳು ಸಿಂಗಲ್ ಬೆಡ್ರೂಮ್ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಆಗಿರ್ಬೋದು, ತ್ರಿಬಲ್ ಬೆಡ್ರೂಮ್ ಆಗಿರ್ಬೋದು, 4 ಬೆಡ್ರೂಮ್ ಆಗಿರ್ಬೋದು. ಅಂದರೆ ಇವರ ಮನೆಗಳು ಪ್ರಾರಂಭದ ಮೌಲ್ಯ 16,90,000. 16,90,000 ಅದು ಪ್ರಾರಂಭದ ಮೌಲ್ಯ ಅಂದ ಮಾತ್ರಕ್ಕೆ ಮುಗುಮರಿತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಅದರ ಜೊತೆಗೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸನ್ನು ಕೊಡ್ತಕ್ಕಂಥವ್ರಿದ್ದಾರೆ, ಫುಲ್ಲಿ ಫರ್ನಿಶ್ಡ್ ಮನೆಯನ್ನು ಕೊಡ್ತಕ್ಕಂಥವ್ರಿದ್ದಾರೆ, 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೊಡ್ತಕ್ಕಂಥವ್ರಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಅದ್ಭುತ ಏನಪ್ಪ ಅಂತಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡೋರಿಗೆ 10 ಗ್ರಾಮ್ ಚಿನ್ನವನ್ನು ಕೂಡ ಕೊಡ್ತಕ್ಕಂಥವ್ರಿದ್ದಾರೆ. ಇನ್ನು ಇಲ್ಲಿ ಏನಾದರೂ ಲೋನಿನ ವ್ಯವಸ್ಥೆ ಇದೆಯಾ, ಫೈನಾನ್ಷಿಯಲಿ ವ್ಯವಸ್ಥೆ ಇದೆಯಾ ಎಂಬತಕ್ಕಂಥ ವಿಚಾರವಾಗಿ ನೋಡೋದಾದರೆ ಶೇಖರ್ ಡೆವಲಪರ್ಸ್ರವರು ಬಹಳ ಅದ್ಭುತವಾಗಿರ್ತಕ್ಕಂಥ 1% ಸ್ಕೀಮ್, 0% EMI ಅಂತ ಹೇಳಿನೂ ಕೂಡ ಕೊಟ್ಟಿದ್ದಾರೆ. ಅದರ ಅರ್ಥ ಏನಪ್ಪ ಅಂತಂದರೆ ನೀವು ತಿಂಗಳಿಗೆ
ಬರೀ 1% ಹಣ ಮಾತ್ರ ಕಟ್ಟಿದ್ರೆ ಸಾಕು. 0% EMI. 1% ಹಣವನ್ನು ಕಟ್ಟಿ ತಿಂಗಳಿಗೆ ಫುಲ್ಲಿ ಫರ್ನಿಶ್ಡ್ ಮನೆ, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ನಿಮ್ಮ ವಾಸ್ತುಗೃಹವನ್ನು ತಾವು ತಮ್ಮದಾಗಿಸ್ಕೊಳ್ಬೋದು. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನ್ ಹಿಲ್ಸ್ ಗಾಲ್ಫ್ ಕೌಂಟಿ, ಕೋಲಾರದ ಹತ್ರ. ಇದರ ಒಂದು ಆಪೋಸಿಟ್ನಲ್ಲೇ ನಮ್ಮ ಎನ್ಸ್ಪೋ ಪಾರ್ಕ್ಸ್ನ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ಇರ್ತಕ್ಕಂಥದ್ದು. 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಫೇಸ್ 1 12 ಎಕರೆ ಬರೀ ಟೌನ್ಶಿಪ್ಪೇ ಇರ್ತಕ್ಕಂಥದ್ದಿದೆ. ನೀವಿಲ್ಲಿ ವಾಸ್ತುಗೃಹವನ್ನು ತೆಗೆದುಕೊಂಡರೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸೌಕರ್ಯಗಳನ್ನು ಕೂಡ ತಾವು ತಮ್ಮದಾಗಿಸ್ಕೊಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಕರೆ ಮಾಡಿ 8095363636 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಇಲ್ಲಂತ ಕಾಲದಲ್ಲಿ ವೆಬ್ಸೈಟ್ನ ಮುಖಾಂತರ ಇವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ತಾವು ಮತ್ತಷ್ಟು ಗಮನ ವಹಿಸಬೇಕು ಅಂತಂದರೆ www.inspoparks.comಗೆ ತಾವು ಒಂದ್ಸತಿ ವಿಸಿಟ್ ಮಾಡಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಇನ್ನು ಇದೆಲ್ಲವನ್ನು ಕೂಡ ತಿಳಿಸೋದ್ರ ಜೊತೆಗೆ ಇವತ್ತಿನ ದಿವಸ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆ, ಹುಣ್ಣಿಮೆ ಇಂತಹ ಪರ್ವಕಾಲಗಳಲ್ಲಿ ಗುರೂಜಿಯವರು ಸದಾಕಾಲ ಒಂದಲ್ಲ ಒಂದು ರೀತಿ ತಂತ್ರಸಾರಗಳನ್ನು ನಮಗೆ ತಿಳಿಸ್ಕೊಡ್ತಾನೆ ಇರ್ತಾರೆ. ಅದೇ ರೀತಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರೂಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಅದನ್ನು ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಇನ್ನೇನೋ ಅಡಾವುಡಿನಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಮಣ್ಣೆತ್ತಿನ ಅಮಾವಾಸ್ಯೆಯ ತಂತ್ರಸಾರದ ಆಚರಣೆಯನ್ನು ಇವತ್ತು ನೀವು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥವ್ರು ಇದ್ದೇವೆ. ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನದಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ತಂತ್ರಸಾರದ ಆಚರಣೆಯನ್ನು ಮಾಡೋಣ. ಇನ್ನು ಈಗ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ತಾವೆಲ್ಲರೂ ಕೂಡ ಅಣು ಮಾಡಿ ಇಟ್ಕೊಂಡಿದ್ದೀರಿ. ಒಂದು ವೇಳೆ ಅದರಲ್ಲಿ 1 2 ಪದಾರ್ಥಗಳು ಹೆಚ್ಚು ಕಡಿಮೆ ಆಗಿದ್ದಲ್ಲಿ ಈಗ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಈಗಲೇ ಸಿದ್ಧತೆಯನ್ನು ಮಾಡ್ಕೊಂಬಿಡಿ. ಮೊದಲನೇದಾಗಿ ಅರಳೆ ಎಲೆ ಅಂತಂದರೆ ಔಡಲೆ ಎಲೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅರಳೆ ಎಲೆ, 4 ನಿಂಬೆಹಣ್ಣು, ಹಸಿ ದಾರದ ಉಂಡೆ ಶ್ವೇತವರ್ಣದ್ದು, 4 ದೀಪ, ಮಣ್ಣಿನ ಹಣತೆ, ಅರಿಶಿಣದ ಕೊಂಬಿನ ಗಂಧ ಅಂತಂದರೆ ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಒಂದು ವೇಳೆ ಈಗಾಗಲೇ ಅದನ್ನು ತೆಗೆದು ಗಂಧವನ್ನು ಮಾಡಿಟ್ಕೊಂಡಿದ್ರೆ ಸಂತೋಷ. ಅರಿಶಿಣ ಕೊಂಬಿನ ಒಂದು ಗಂಧ, ಅದರ ಜೊತೆಗೆ ತುಳಸಿಯ ಕಡ್ಡಿ ಅಂತಂದರೆ ಎಲೆಯ ಮೇಲೆ ರಚನೆ ಮಾಡ್ತಕ್ಕಂಥ ಯಂತ್ರಕ್ಕೋಸ್ಕರ, ಅದರ ಸಹಾಯಕ್ಕೋಸ್ಕರ. ಇನ್ನು ಎಲೆಯ ತೆಳಭಾಗದಲ್ಲಿ ನಾವು ಹಾಕ್ತಕ್ಕಂಥ ಯಂತ್ರಕ್ಕೆ ಸಹಾಯಕ್ಕೋಸ್ಕರ ಅಕ್ಕಿ ಹಿಟ್ಟು ಅಥವಾ ಅರಿಶಿಣ ಅಥವಾ ರಂಗೋಲಿ. ಇವಿಷ್ಟು ಸಾಮಗ್ರಿಗಳನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಇನ್ನು ಈಗ ಪ್ರೀತಿಯಿಂದ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾವಾಗ ತಂತ್ರಸಾರವನ್ನು ತಿಳಿಸ್ಕೊಡ್ತಾರೆ ನಾವಂತೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಕೇಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರ್ಷದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೀ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನಸಂಪನ್ನೇ ನಮಃ, ಭುವನೇಶ್ವರಿಯೇ ನಮಃ, ಲಲಿತಾರಾಜರಾಜೇಶ್ವರಿಯೇ ನಮಃ, ಅಂಬಾಯ ನಮಃ, ಶ್ರೀಮತೆ ನಮಃ, ದುರ್ಗಾಂ ಪಾಹಿ ಪಾಹಿ ಸನಂದಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ, ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ಇವತ್ತು ಶುಭ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸುವಂಥದ್ದಾಗಬೇಕು. ಪ್ರತಿಯೊಬ್ಬ ತಾಯಂದರು
ವಾರದುದ್ದಕ್ಕೂ ತಮ್ಮ ಕೆಲಸ ಕಾರ್ಯಗಳು ಹೇಗಾದರೂ ಇರಲಿ, ಶುಕ್ರವಾರ ಬಂದರೆ ಮಾತ್ರ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ, ಮನೆ ಮುಂಭಾಗದಲ್ಲಿ ರಂಗೋಲಿ ಹಾಕಿ, ತುಳಸಿ ಗಿಡದ ಹತ್ರ ಒಂದು ರಂಗೋಲಿ ಹಾಕಿ ದೀಪವನ್ನು ಹಚ್ಚಿ ತಮ್ಮ ಕಾಯಕಕ್ಕೆ ಮುಂದಾಗ್ತಾರೆ. ಎಷ್ಟೋ ಜನ ಹೆಣ್ಣುಮಕ್ಕಳು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಕುಟುಂಬದ ನಿರ್ವಹಣೆಗಾಗಿ ಬೆಳಿಗ್ಗೆ ಮನೆಯಿಂದ ಬೇಗ ತಾವು ಆಫೀಸ್ಗೋ ಕೆಲಸಕ್ಕೋ ಹೊರಡಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಸಿಟಿ ಜೀವನ ಹೇಗಿರುತ್ತಪ್ಪ ಅಂದರೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ದುಡಿಲೇಬೇಕು. ಎಲ್ಲರೂ ದುಡಿದ್ರೆ ಆ ಮನೆ ನೆಮ್ಮದಿಯಾಗಿರುತ್ತೆ. ಆ ದುಡಿಮೆಗಾಗಿ ಬೆಳಿಗ್ಗೆನೇ ಬೇಗ ಎದ್ದು ಹೋಗಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆದರೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ತಾವು ಮಾಡುವಂತಹ ಕೆಲಸಗಳಲ್ಲಿ ಲೋಪ ಬಾರದಂತೆ ಬೆಳಗ್ಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಹೊರಡುವಂತಹ ತಾಯಂದರು ಹೆಣ್ಣುಮಕ್ಕಳು ಸಾಕಷ್ಟು ಜನ. ಆದರೆ ಪ್ರತಿನಿತ್ಯ ಹೇಗಾದರೂ ಅಡಾವಡಿಯಲ್ಲಿ ಹೊರಟಬೋದು. ಶುಕ್ರವಾರ ಅಂತ ಬಂದರೆ ಅವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಿದೆಯಲ್ಲ, ಆ ನಿರ್ಣಯಗಳನ್ನು ಬಹಳ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ನಿರ್ಣಯಿಸ್ತಕ್ಕಂಥದ್ದು ಅದು ಬಹಳ ವಿಶೇಷವೇ ಸರಿ. ಆದರೂ ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಗ್ರಾಮ ದೇವತೆಯನ್ನು ಇವತ್ತು ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಜೊತೆ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಒಂದು ಕುಟುಂಬದಲ್ಲೂ ಸಹಿತ ಮಣ್ಣೆತ್ತಿನ ಅಮಾವಾಸ್ಯೆಯ ಈ ಶುಭ ದಿನದಂದು ಎತ್ತುಗಳಿಗೂ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಇದರ ಆಚರಣೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ನಿಲ್ಲುವಂಥದ್ದು. ಸಾಕಷ್ಟು ಜನ ಇದರ ಆಚರಣೆಯನ್ನು ಮಾಡಿ ಸುತ್ತಮುತ್ತ ಇರತಕ್ಕಂತಹ ದೇವಾಲಯಗಳಿಗೆ, ಅದರಲ್ಲೂ ಶಿವ ಸಾಂಬ ಸದಾಶಿವರ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಇವತ್ತು ತಾವು ಯಾವ ಕಾಯಕವನ್ನು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಸಾಕಷ್ಟು ಜನ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಕ್ಕೆ ಅಥವಾ ಸಮುದ್ರ ಅಥವಾ ಹರಿಯುವಂಥ ನೀರು, ಭೀಮಾ ನದಿ ತೀರದಲ್ಲಂತೂ ತುಂಬ ಜನ ಸ್ನಾನಕ್ಕೆ ಹೊರಡ್ತಾರೆ. ಸ್ನಾನವನ್ನು ಆಚರಿಸ್ತಕ್ಕಂಥದ್ದು, ಗುರು ದತ್ತ ಮಹಾರಾಜರನ್ನು ದರ್ಶನ ಮಾಡ್ತಕ್ಕಂಥದ್ದು. ಭೀಮಾ ನದಿ ತೀರ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗುರು ದತ್ತಾತ್ರೇಯರು ನೆಲೆ ನಿಂತಹ ಸಾನ್ನಿಧ್ಯ ಅದು. ಆ ಸಾನ್ನಿಧ್ಯದಲ್ಲಿ ಗುರು ದತ್ತಾತ್ರೇಯರ ಆರಾಧನೆ ಮಾಡ್ತಾ ದತ್ತಪೀಠವನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮುಂದಿನ ಕಾಯಕವನ್ನು ಮುಂದುವರಿಸ್ತಾರೆ. ಹಾಗೆ ತಾಯಂದ್ರ ಹೆಣ್ಣು ಮಕ್ಕಳು ಈ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಾಗ ಮನೆಯಲ್ಲಿ ಏನಾದರೂ ಒಂದಿಷ್ಟು ಗೋಧಿ ಪಾಯಸನೋ ಅಥವಾ ಒಂದಿಷ್ಟು ಸಜ್ಜಿಗೆನೋ ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥವನ್ನು ಮಾಡಿ ಮನೆ ದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲಿರ್ತಕ್ಕಂಥ ಎತ್ತುಗಳಿಗೋ ಗೋವುಗಳಿಗೋ ಒಂದಿಷ್ಟು ಪ್ರಸಾದವನ್ನು ಕೊಟ್ಟು ಆ ಗೋಗ್ರಾಸ ಕೊಟ್ಟ ನಂತರ ತಾವು ಸ್ವೀಕರಿಸುವಂಥವರಿದ್ದಾರೆ. ಆದರೆ ಏನೇ ಮಾಡಿದ್ರೂ ಹಳ್ಳಿ ಭಾಗಗಳಲ್ಲಿ ಮಾತ್ರ ಅಲ್ಲ, ಇದು ಸಿಟಿಗಳಲ್ಲೂ ಸಹಿತ ಒಂದಷ್ಟು ಜನ ಆ ಪದ್ಧತಿಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಿರ್ತಕ್ಕಂಥವ್ರು ಹಿಂದಿನ ಪದ್ಧತಿಗಳನ್ನು ಅದನ್ನು ಮುಂದುವರಿಸುವಂತಹ ಕಾಯಕ ಇವತ್ತಿಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಈ ಶುಭ ದಿನದಂದು ತಾವೆಲ್ಲ ಯಾರೆಲ್ಲ ಈ ಒಂದು ಕಾಯಕವನ್ನು ಮಾಡಿ ಅದರ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಿರೋ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ಬಹಳ ಅದ್ಭುತವಾದಂಥ ಒಂದು ತಂತ್ರಸಾರ ಅಂತ ಹೇಳಿದ್ದೆ ನಾನು. ಈ ತಂತ್ರಸಾರವನ್ನು ಯಾರೇ ಮಾಡಿಕೊಂಡ್ರೂ ಅಮಾವಾಸ್ಯೆಯೆಂದು ನಡೆಸುವಂತಹ ತಂತ್ರಸಾರಗಳಿಗೆ ಶೀಘ್ರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳು ಅಂದರೆ ಗ್ರಹಣ ಕಾಲ ಆಗಿರಲಿ ಅಥವಾ ಅವತ್ತಿನ ತಿಥಿವಾರ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿರಲಿ, ಅದರಲ್ಲೂ ಪುಷ್ಯ ನಕ್ಷತ್ರ ಭಾನುವಾರ ಮತ್ತು ಗುರುವಾರ ಬಂದರೆ ಆ ದಿನಗಳಲ್ಲಿ ಸಂಗ್ರಹಿಸ್ತಕ್ಕಂತಹ ವನಸಿರಿಗಳಿಗೆ ಅದು ಶೀಘ್ರ ಫಲವನ್ನು ಕೊಡುತ್ತೆ. ಮತ್ತು ಇಂತಹ ದಿನಗಳಲ್ಲಿ, ಆದರೆ ಇವತ್ತು ಶುಕ್ರವಾರ ಅಮಾವಾಸ್ಯೆ ಆದ್ದರಿಂದ ದೇವಿಗೆ ಬಹಳ ಪ್ರೀತಿ. ಯಾವುದೇ ಒಂದು ದೇವಾಲಯದಲ್ಲಿ, ಅದರಲ್ಲೂ ದೇವಿಯ ಸಾನ್ನಿಧ್ಯದಲ್ಲಿ ತಾಯಿ ಬನಶಂಕರಿ ಇರಬಹುದು ಅಥವಾ ಗಂಗಮ್ಮ ಇರಬಹುದು ಅಥವಾ ವಿಶೇಷವಾಗಿರ್ತಕ್ಕಂಥ ತಾಯಿ ಸೌದತ್ತಿ ಎಲ್ಲಮ್ಮ ಆಗಿರ್ಬೋದು. ಇವತ್ತು ಸೌದತ್ತಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಮ್ಮನ ದರ್ಶನಕ್ಕೆ ತಾಯಿ ರೇಣುಕಾ ಎಲ್ಲಮ್ಮಳ ದರ್ಶನಕ್ಕೆ ಹೊರಡುವಂಥವ್ರು, ಹುಲಿಗಮ್ಮನ ದರ್ಶನಕ್ಕೆ ಹೊರಡತಕ್ಕಂಥವ್ರು ಸಾಕಷ್ಟು ಜನ ಭಕ್ತರಿರ್ತಾರೆ. ಸರತಿ ಸಾಲಲ್ಲಿ ನಿಂತು ದೇವಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದು ಇವತ್ತಿಂದಲ್ಲ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಜನ. ಅಂದರೆ ಬೆಳಗಿನ ಶುಭ ಮುಹೂರ್ತದಲ್ಲಿ ದೇವಿ ತಾಯಿ ರೇಣುಕಾ ಎಲ್ಲಮ್ಮಳ ದರ್ಶನ ಮಾಡಬೇಕು. ಅಲ್ಲಿ ಸೌದತ್ತಿಯಲ್ಲಿ ರೇಣುಕಾ ಎಲ್ಲಮ್ಮ, ಹಾಗೆ ಹುಲಿಗಮ್ಮ, ವಿಶೇಷವಾಗಿರ್ತಕ್ಕಂತಹ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿ, ಹೀಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳನ್ನು ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನ ಮಾಡಬೇಕು ಎಂಬತಕ್ಕಂತಹ ಕಾತುರತೆ ಎಲ್ಲರಲ್ಲೂ ಇರುತ್ತೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಯಾರೆಲ್ಲ ಈ ಒಂದು ಹಬ್ಬದ ಆಚರಣೆಯಲ್ಲಿದ್ದೀರಿ, ಇವತ್ತು ನಾನು ತಿಳಿಸುವಂಥ ಈ ತಂತ್ರಸಾರವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದರ ಜೊತೆ ಇವತ್ತಿನ ದಿನದ ತಂತ್ರಸಾರ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿ ನಮಃ, ಗ್ರಾಮಿಣೇ ನಮಃ ಓಂ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ ಓಂ, ಗಣಾಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ. ಶ್ರೀ ಲಲಿತಾ ರಾಜರಾಜೇಶ್ವರಿ ನಮೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 5/7/2024 ಶುಕ್ರವಾರ ಅಮಾವಾಸ್ಯೆ. ಇವತ್ತು ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಶುಭ ಶುಕ್ರವಾರ ಅಮಾವಾಸ್ಯೆ ಇರತಕ್ಕಂಥದ್ದು. ಈ ಶುಭ ದಿನ ಶಕ್ತಿ ದೇವಾಲಯಗಳಿಗೆ, ದೇವಿಯ ಸಾನ್ನಿಧ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನಡೀತಾ ಇದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ಶಕ್ತಿಪೀಠಗಳಲ್ಲೂ ಇವತ್ತು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಅದರಲ್ಲೂ ಕಾಮಾಖ್ಯ ದೇವಾಲಯ, ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ಸಾನ್ನಿಧ್ಯದಲ್ಲಿ ಭಕ್ತರ ಸರದಿ ಸಾಲಿದೆಯಲ್ಲ, ಹಬ್ಬ ಅದು ಹೇಳ್ತಿರೋದು. ಅಷ್ಟು ಅದ್ಭುತವಾದಂತಹ ಪುಣ್ಯಕ್ಷೇತ್ರ ಅದು. ಶಕ್ತಿಪೀಠ ಅಂದರೆ ಅದು ಸಾಮಾನ್ಯವಾದಲ್ಲೇ ಅಲ್ಲ. ಸತೀದೇವಿಯ ದೇಹವನ್ನು ತುಂಡರಿಸಿದಾಗ ಬಿದ್ದಂತಹ ಒಂದೊಂದು ಭಾಗಗಳು ಒಂದೊಂದು ಶಕ್ತಿಪೀಠಗಳಾಗಿದೆ. ಅಂತಹ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಾಲಯ. ಕಾಮಾಖ್ಯ ದೇವಿಯ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸಾಧಕರಿಗೆ, ಮಂತ್ರಾನುಷ್ಠಾನ ಮಾಡಬೇಕು ಅನ್ನೋರಿಗೆ, ಅಥವಾ ತಮ್ಮ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಬೇಕು ಅಂತಕ್ಕಂಥವ್ರಿಗೆ, ತನ್ನ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಜನ್ಮ ರಹಸ್ಯಗಳಲ್ಲಿ ಒಂದಷ್ಟು ಲೋಪಗಳಿದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಕ್ಕಂಥವ್ರಿಗೆ ಈ ಕ್ಷೇತ್ರ ಕೈ ಹಿಡಿದು ನಡೆಸುತ್ತೆ. ಎಷ್ಟೇ ಆದರೂ ದೇವಿಯ ಮರ್ಮಾಂಗ ಇರತಕ್ಕಂಥ ಸಾನ್ನಿಧ್ಯ, ಮರ್ಮಾಂಗ ಯೋನಿ ಭಾಗ ಇರತಕ್ಕಂಥ ಈ ಸಾನ್ನಿಧ್ಯ, ಇದು ದೇವಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಸಾಧಕರಿಗೆ, ಸಾಧಕರು ಅಂದರೆ ಯಾರು? ಮಂತ್ರ, ತಂತ್ರ, ಯಂತ್ರ ಅಥವಾ ಯಾವುದೇ ಒಂದು ವಿಚಾರದಲ್ಲಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಆ ಸಾಧನೆಯನ್ನು ನಾನು ಗೆಲ್ಲಬೇಕು, ನಾನು ಅಂದುಕೊಂಡಿದ್ದಂತಹ ನನ್ನ ಕಾಯಕ ಪರಿಪೂರ್ತಿಯಾಗಿ ಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥವರಿಗೆ ಈ ಸಾನ್ನಿಧ್ಯ ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಗರ್ಭಗುಡಿಯ ಮೇಲ್ಭಾಗ, ಗರ್ಭಗುಡಿಯನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲಿ ಸಾಕಷ್ಟು ಪಕ್ಷಿಗಳು ಕೂತ್ಕೊಂಡಿದೆ, ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಆದರೆ ಯಾವುದೇ ಒಂದು ಪ್ರಾಣಿ, ಯಾವುದೇ ಒಂದು ಪಕ್ಷಿಯನ್ನು ಈ ತಾಯಿಗೆ ಸಮರ್ಪಣೆ ಅಂತ ಮಾಡಿದಾಗ, ಸಮರ್ಪಣೆ ಮಾಡಿದ ಮರುಕ್ಷಣ ಈ ಆಲಯದ ಪರಾಂಗಣ ಬಿಟ್ಟು ಅದು ಕದಲೋದಿಲ್ಲ. ಇವತ್ತಿಗೂ ಅಲ್ಲಿನ ಪದ್ಧತಿ. ಯಾವುದೇ ಪಕ್ಷಿಗಳಿಗೆ ನೀವು ಪಕ್ಷಿಗಳನ್ನು ಕೈಲಿ ಹಿಡಿದ್ರೋ ಅಥವಾ ಹಿಡಿಲಿಕ್ಕೆ ಆಗದಿರತಕ್ಕಂಥದ್ದು ಕೆಲವು ಪರಿಸ್ಥಿತಿ ನಾವು ನೋಡಿದ್ದೇವೆ. ಪಕ್ಷಿಗಳು ಬಿಟ್ಟರೆ ಸಾಮಾನ್ಯಕ್ಕೆ ಎಲ್ಲೋ ನೆರಳಿಗೆ ಕೂತ್ಕೊಳ್ಬೋದು, ತದನಂತರ ಆಚೆ ಹೊರಟೋಗುತ್ತೆ. ಆದರೆ ಈ ತಾಯಿ ಹೆಸರನ್ನು ಹೇಳಿ ಒಮ್ಮೆ ಅಮ್ಮ ಇದು ನಿನಗೆ ಸಮರ್ಪಣೆ ಅಂತ ಕೊಟ್ಟಾದ ನಂತರ ಯಾವ ಪ್ರಾಣಿ ಪಕ್ಷಿಗಳು ಸಹಿತ ದೇವಸ್ಥಾನದ ಆಲಯದ ಆ ಪರಾಂಗಣವನ್ನು ಬಿಟ್ಟು ಹೊರಡೋದಿಲ್ಲ. ಹಾಗೆ ದೇವಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕಮಲಪುಷ್ಪ. ಕಮಲಪುಷ್ಪಗಳನ್ನು ತಾಯಿಗೆ ಸಮರ್ಪಣೆ ಮಾಡಿ ಯೋನಿ ಭಾಗ ಇರತಕ್ಕಂಥ ದೇವಿಯ ಮರ್ಮಾಂಗ ಸ್ಥಳ ಇರತಕ್ಕಂಥ ಈ ಸಾನ್ನಿಧ್ಯ ಗರ್ಭಗುಡಿಯಲ್ಲಿ, ದೇವಾಲಯದ ಆ ಒಂದು ಪರಾಂಗಣ ಒಳಗಡೆ ಆಲಯ ಪ್ರವೇಶ ಮಾಡಿದ್ರೆ ಒಂದಷ್ಟು ಮಾತ್ರ ಸಮತಟ್ಟಾಗಿರ್ತಕ್ಕಂಥದ್ದು. ಅದಾದ ನಂತರ ಗುಹೆ ಒಳಗಡೆ ಪ್ರವೇಶ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಗುಹೆ ಒಳಗಡೆ ಪ್ರವೇಶ ಮಾಡಿ ಇವತ್ತಿಗೂ ಸಹಿತ ಯಾವುದೇ ಒಂದು ಲೈಟ್ ಇಲ್ದಿರ ಬರೀ ತುಪ್ಪದ ದೀಪದಲ್ಲಿ ಮಾತ್ರ, ಆ ದೀಪವನ್ನು ಹಚ್ಚಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಮಾತ್ರ ನೋಡ್ಬೋದು. ಹಾಗೆ ಯಾವ ಸಾನ್ನಿಧ್ಯದಲ್ಲಿ ಆ ತಾಯಿಯ ಮರ್ಮಾಂಗ ಇದೆಯೋ, ಯೋನಿ ಭಾಗ ಇದೆಯೋ, ಆ ಭಾಗದಿಂದ ಇವತ್ತಿಗೂ ಸಹಿತ ಉಕ್ಕುವಂತಹ ಜಲ, ಅದು ಇವತ್ತಿಗೂ ಸಹಿತ ಅದೊಂದು ದೈವ ರಹಸ್ಯವೇ. ಅದೇ ಸಾನ್ನಿಧ್ಯಕ್ಕೆ ಬೆಳಗಿನ ಜಾವ 3ರಿಂದ 5 ಗಂಟೆ ತನಕ ವಿಶೇಷವಾದಂಥ ಅಭಿಷೇಕಗಳು ನಡೆಯುತ್ತೆ. ದೇವಿಗೆ ಸಹಸ್ರನಾಮ, ಕುಂಕುಮಾರ್ಚನೆ ನಿರಂತರವಾಗಿ ನಡೆಯುತ್ತೆ. ಎಂತಹ ಸಂಕಷ್ಟ ಇರಲಿ, ಶತ್ರು ಬಾಧೆ ಇರಲಿ, ಶತ್ರುಗಳು ನಮ್ಮನ್ನು ಬದುಕಲಿಕ್ಕೆ ಬಿಡದಿರತಕ್ಕಂಥ ಪರಿಸ್ಥಿತಿ ಇರುತ್ತೆ. ಕ್ರೋಧ, ವೈಷಮ್ಯ ಮತ್ತು ಶತ್ರುತ್ವ, ಎಲ್ಲಕ್ಕಿಂತ ಮುಖ್ಯವಾಗಿ ದಂಪತಿಗಳ ಮಧ್ಯೆ ವಿರಸ, ಇದೆಲ್ಲಕ್ಕೂ ಮೀರಿದ್ದು ಇನ್ನೊಂದಿದೆ. ಒಂದು ಹೆಣ್ಣು ಹೆಣ್ಣುತನ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ. ಒಂದು ಹೆಣ್ಣು ಮಗಳು
ತನ್ನ ಬದುಕಲ್ಲಿ ತಾನಿರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲೋ ವ್ಯತ್ಯಾಸ ಆಗ್ತಿದೆ ಅಂದರೆ ಮೊದಲು ಬಂದು ದರ್ಶನ ಮಾಡತಕ್ಕಂಥದ್ದು ಈ ಸಾನ್ನಿಧ್ಯವನ್ನೇ. ಅಷ್ಟೇ ಅಲ್ದಿರ ಗರ್ಭಕ್ಕೆ ಸಂಬಂಧಪಟ್ಟಂಥ ಯಾವ ದೋಷಗಳಿದ್ರೂ ಗರ್ಭ ನಿಲ್ದಿರ ಏನೇ ಆದರೂ ಸಹಿತ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹಿತ ಗರ್ಭ ನಿಲ್ತಾ ಇಲ್ಲ, ಅಥವಾ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ, ಅಥವಾ ಹೆಣ್ಣು ಮಕ್ಕಳ ಕೆಲವು ವಿಚಾರಗಳು ಹೇಳೋದಾಗುತ್ತೆ, ಕೆಲವು ಹೇಳಬಾರ್ದು. ಆದರೆ ಅಂತಹ ಸಮಸ್ಯೆಗಳಿಗೂ ಸಹಿತ ದರ್ಶನ ಮಾತ್ರದಿಂದಲೇ ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಏಕೈಕ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರ. ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ಮಂದಿರ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಚಾರ ಸಾಕಷ್ಟು ಆದ ನಂತರ ದರ್ಶನಕ್ಕೆ ಹೊರಟ್ರೆ ಬೆಳಿಗ್ಗೆ ಸರ್ತಿ ಸಾಲಲ್ಲಿ ನಿಂತ್ಕೊಂಡ್ರೆ ಮಧ್ಯಾಹ್ನ ಆಗ್ಬೋದು, ಸಂಜೆ ಆಗ್ಬೋದು. ಆದರೆ ಒಂದಂತೂ ಸತ್ಯ, ಒಂದು ಅತ್ಯದ್ಭುತವಾದಂಥ ಶಕ್ತಿಪೀಠ. ಆ ಒಂದು ಆಲಯದ ಒಳಗಡೆ ಪ್ರವೇಶ ಮಾಡಿ ಇನ್ನೇನು ಗರ್ಭಾಲಯಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ತಳಭಾಗದಲ್ಲಿ ಇಳಿದು ಹೋಗ್ತೀವಲ್ಲ, ಒಂದು ಬಾವಿಯಲ್ಲಿ ಇಳಿದಂಗೆ ಆಗತ್ತೆ. ಆ ಬಾವಿ ಆಕಾರ ಇರ್ತಕ್ಕಂಥದ್ದು ದೇವಾಲಯ ಗರ್ಭಗುಡಿನೇ ವೃತ್ತಾಕಾರ. ಆ ವೃತ್ತಾಕಾರದ ಮಧ್ಯದಲ್ಲಿ ಬಿದ್ದಂತಹ ಆ ಒಂದು ಸಾನ್ನಿಧ್ಯ ಇದೆಯಲ್ಲ, ಅಲ್ಲಿಗೆ ನಾವು ನಡೆದು ಹೋಗಬೇಕಾದ್ರೆ ದೇವಾಲಯ, ನೀವೇನು ಗರ್ಭಗುಡಿ ನೋಡ್ತಾ ಇದ್ದೀರಿ, ಆ ಗರ್ಭಗುಡಿಯ ವೃತ್ತಾಕಾರ ಇರ್ತಕ್ಕಂಥ ಗರ್ಭಗುಡಿ, ಅದರ ಗರ್ಭದ ಒಳಭಾಗದಲ್ಲಿರ್ತಕ್ಕಂಥ ಈ ಸಾನ್ನಿಧ್ಯ. ದೇವಿಗೆ ಅಭಿಷೇಕವಾದ ಮೇಲೆ ಆ ಸಾನ್ನಿಧ್ಯವನ್ನೆಲ್ಲವನ್ನೂ ಸಹ ಶುದ್ಧೀಕರಿಸ್ತಾರೆ. ವರ್ಷಕ್ಕೆ ಒಂದಾವರ್ತಿ ಜಾತ್ರಾ ಮಹೋತ್ಸವ ಅಂತ ನಡೆಯುತ್ತೆ. ಜಾತ್ರಾ ಮಹೋತ್ಸವ ಕಾಲದಲ್ಲಿ ಸುಂದರವಾಗಿರ್ತಕ್ಕಂಥ ನೂತನವಾದಂಥ ರೇಷ್ಮೆ ವಸ್ತ್ರವನ್ನು ಆ ಜಾತ್ರಾ ಮಹೋತ್ಸವದ 5 ದಿನಗಳ ಕಾಲ, ಆ 5 ದಿನದಲ್ಲಿ ಮೊದಲನೇ ದಿನ ಒಂದು ರೇಷ್ಮೆ ವಸ್ತ್ರವನ್ನು, ಶ್ವೇತವರ್ಣದ ವಸ್ತ್ರವನ್ನು ಆ ಸಾನ್ನಿಧ್ಯದ ಮೇಲ್ಭಾಗದಲ್ಲಿ ಹೊದಿಸ್ತಾರೆ. ಹೊದಿಸಿ 5 ದಿನ ಆದ ನಂತರ ದೇವಾಲಯದಲ್ಲಿ ಒಂದು ಹೆಣ್ಣಿಗೆ ತನ್ನ ಮಾಸದ ಋತುಕಾಲ ಹೇಗಿದೆಯೋ, ಅವಳು 5 ದಿವಸ ಆ ಋತುಚಕ್ರಗಳು ತನ್ನದು ಏನಿದೆಯೋ, ಹೇಗೆ ಆಕೆ ಆ ಸನ್ನಿವೇಶದಲ್ಲಿ ಹೊರಗಡೆ ಇರ್ತಾಳೋ, ಅಥವಾ ಅವಳಿಗೆ ಅಂತ ಪ್ರತ್ಯೇಕವಾದ ಒಂದು ಕೊಠಡಿ ಇರುತ್ತೋ, ಅಥವಾ ತಾನಿರಬೇಕಾಗಿರ್ತಕ್ಕಂಥ ರೀತಿನತ್ತಿನಲ್ಲಿ ಅವಳು ಹೇಗಿರ್ತಾಳೋ ಆ ಸಮಯದಲ್ಲಿ ಯಾವುದಕ್ಕೂ ಅನರ್ಹಳಾಗಿಬಿಡ್ತಾಳೆ. ಅಂದರೆ ಅರ್ಹಳಾಗುವುದಿಲ್ಲ ಆ ಸಮಯದಲ್ಲಿ. ಆ 5 ದಿವಸ ಅವಳು ಮೈಲಿಗೆ ಅಂತಲೋ, ಅಥವಾ ಆಕೆ ಇರಬೇಕಾಗಿರ್ತಕ್ಕಂಥ ರೀತಿಯೋ, ಅಥವಾ ಅವಳ ಸಂಕಟವೋ, ಅಥವಾ ಪ್ರಕೃತಿ ಧರ್ಮವೋ, ಅದು ಇವತ್ತಿಗೂ ಸಹಿತ ಆ ಗರ್ಭಾಲಯದಲ್ಲಿ ನೀರು ಉಕ್ಕುವಂಥ ಸಾನ್ನಿಧ್ಯ ಅಂತ ನಾನು ಹೇಳಿದ್ನಲ್ಲ, ಆ ಸಾನ್ನಿಧ್ಯದಲ್ಲಿ ದೇವಿಯ ಮರ್ಮಾಂಗದಿಂದ ಬರುವಂತಹ ಕೆಂಪು ಬಣ್ಣದ ದ್ರವ ಇವತ್ತಿಗೂ ಬರುತ್ತೆ. ಶ್ವೇತವರ್ಣದ ವಸ್ತ್ರವನ್ನು ಧರಿಸಿದರೆ, ಆ ಭಾಗದಲ್ಲಿ ಶ್ವೇತವರ್ಣದ ವಸ್ತ್ರವನ್ನೊಂದು ಹಾಕಿದವಾಗ 5 ದಿವಸ ಆದಮೇಲೆ ದೇವಾಲಯ ಓಪನ್ ಮಾಡಿದ್ರೆ ಗರ್ಭಗುಡಿನಲ್ಲಿ ಶ್ವೇತವರ್ಣದ ವಸ್ತ್ರ ಹೋಗಿ ರಕ್ತವರ್ಣವಾಗುತ್ತೆ. ಇದು ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳೋ ಮಾತಲ್ಲ, ಇವತ್ತಿಗೂ ನಡೀತಿರ್ತಕ್ಕಂಥದ್ದು. ಆದರೆ ಆ ವಸ್ತ್ರ 1 ಇಂಚೋ ಅರ್ಧ ಇಂಚೋ ಸಣ್ಣದೊಂದು ತುಂಡು ಮಹನೀಯರಿಗೆ, ಉನ್ನತವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥವರಿಗೆ, ಅಷ್ಟೇ ಯಾಕೆ ದೇಶದ ಪ್ರಧಾನಮಂತ್ರಿಗಳಿಗೂ ಸಹಿತ ಅದನ್ನೇ ಮಹಾಪ್ರಸಾದವಾಗಿ ಒಂದಿಷ್ಟಗಲ ವಸ್ತ್ರವನ್ನು ಕಳಿಸ್ಕೊಡ್ತಾರೆ. ನ್ಯಾಯಾಧೀಶರಿಗೆ, ವಾಗ್ಮಿಗಳಿಗೆ, ಧರ್ಮ ಪ್ರಚಾರಕರಿಗೆ ಮತ್ತು ದೇವಾಲಯದ ಆಡಳಿತ ಮಂಡಳಿಗೆ, ಮತ್ತು ಆ ಸನ್ನಿವೇಶದಲ್ಲಿ ಆ ಭಾಗದಲ್ಲಿ ಯಾರು ಮುಖ್ಯಮಂತ್ರಿಗಳು ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೂ ಸಿಗುವಂಥ ಪ್ರಸಾದ ಅದು. ಆದರೆ 5 ದಿವಸ ನಡೆಯುವಂತಹ ಆ ಬಾಗಿಲು ಹಾಕಿ 5 ದಿವಸ ಬಿಟ್ಟಿರ್ತಾರಲ್ಲ ವರ್ಷಕ್ಕೊಂದಾವರ್ತಿ, ಆಗಲೇ ದೊಡ್ಡ ಜಾತ್ರೆ. ಆ ಜಾತ್ರಾ ಸಮಯದಲ್ಲಿ ಸಾಧು ಸಂತರು, ಸಾಧಕರು, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಅಘೋರಿಗಳು ಎಲ್ಲರೂ ಬಂದು ಆ ತಾಯಿ ಸಾನ್ನಿಧ್ಯದಲ್ಲಿ ತುಂಬಿಕೊಂಡ್ಬಿಟ್ಟಿರ್ತಾರೆ. ಆಗ ಕಾಮಾಖ್ಯ ಸಾನ್ನಿಧ್ಯ ಗರ್ಭಗುಡಿಯ ಸುತ್ತಮುತ್ತಿರ್ತಕ್ಕಂಥ ಸುಮಾರು ಒಂದು 3 ಕಿಲೋಮೀಟರ್ಷ್ಟು ನೀವು ಕಾಲಿಡೋದಕ್ಕಾಗೋದಿಲ್ಲ. ಅಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿಕೊಂಡಿರುತ್ತೆ. ಅಷ್ಟು ಜನಗಳ ಮನೋಕಾಮನೆ ಸಿದ್ಧಿಪಡಿಸುತ್ತೆ. ಮನೋಕಾಮನಾ ಸಿದ್ಧಿ ದೇವಿಯಲ್ಲಿ ಅಂತಂದರೆ ಅದು ಕಾಮಾಖ್ಯ ದೇವಿ. ಹಾಗಾಗಿ ಯಾವುದೇ ಒಂದು ವಿಚಾರ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ, ಅದರಲ್ಲೂ ಶಿವನ ಅರ್ಧಾಂಗಿಯಾದಂಥ ಸತೀದೇವಿ ತಾನು ದಕ್ಷ ಮಾಡುವಂತಹ ಯಜ್ಞದಲ್ಲಿ ಬಿದ್ದಾಗ, ಆಕೆ ಮೃತಳಾದ ನಂತರ ಶಿವ ತನ್ನ ಹೆಗಲ ಮೇಲೆ ಆ ದೇವಿಯನ್ನು ಹಾಕ್ಕೊಂಡಾಗ, ತನ್ನ ಕಾಯಕವನ್ನು ಮರೆತು ಕೂತ್ಕೊಂಡಾಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ದೇಹವನ್ನು ತುಂಡರಿಸ್ತಾನೆ. ಅಂತಹ ದೇಹದ ಒಂದೊಂದು ಭಾಗಗಳು ಬಿದ್ದಿರುವಂಥ ಸಾನ್ನಿಧ್ಯವೇ ಇವತ್ತು ದೇವಿಯ ಶಕ್ತಿಪೀಠ. ಅಂತಹ ಶಕ್ತಿಪೀಠದ ಕಾಮಾಖ್ಯಳ ವಿಶೇಷವಾದಂಥ ದರ್ಶನವನ್ನು ತಾವೆಲ್ಲರೂ ಮಾಡಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ
ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪತ್ರ ಬಂದಿದೆ. ಪತ್ರದ ಜೊತೆಗೆ ಕಳಿಸಿರ್ತಕ್ಕಂಥವ್ರು ಸಾಕಷ್ಟು ಪುಷ್ಪಗಳು, ತುಳಸಿ, ವಿಳೆಯದೆಲೆಯ ಹಾರ ಎಲ್ಲವನ್ನು ಕೂಡ ತೊಗೊಂಡು ಬಂದಿದ್ದಾರೆ, ಅಂದರೆ ಕಳಿಸ್ಕೊಟ್ಟಿದ್ದಾರೆ. ಮೊದಲು ಅದನ್ನು ಗುರೂಜಿರವರು ಕೊಡೋಣ. ಅದರ ಜೊತೆಗೆ ಪತ್ರ ಜೊತೆಗೆ ಕಣ್ಣಿನ ರೇಖೆನೂ ಕೂಡ ಇದೆ. ಗುರೂಜಿರವರು ಈ ಒಂದು ಉಡುಗೊರೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ. ಹಾಗಾಗಿ ಆ ಒಂದು ಪತ್ರವನ್ನು ಓದ್ತಾ ಗುರೂಜಿಯವರಿಗೆ ಆ ಉಡುಗೊರೆಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಒಬ್ಬರು ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ಅದರ ಜೊತೆಗೆ ಪೂಜಾನುಷ್ಠಾನಕ್ಕಾಗಿ ಅಂತಲೇ ಸಾಕಷ್ಟು ವಿವಿಧ ರೀತಿಯಲ್ಲಿ ಪುಷ್ಪ, ತುಳಸಿ, ಚೆನ್ನಾಗಿದೆ. ಇವತ್ತು ನೋಡಿ ಗುರುಗಳೇ, ನೀವು ಇದು ಕಮಲ ಅಂತ ಹೇಳಿದ್ರಿ, ಅದು ಬಹಳ ಅದ್ಭುತವಾಗಿ ಬಂದಿದೆ. ನೋಡಿ, ಕಮಲಗಳಲ್ಲೂ ಸಹಿತ ಈಗ ಬರ್ತಿರ್ತಕ್ಕಂತಹ ಕಮಲ ನೋಡದೆ ಒಂದು ಆನಂದ. ಅದು ವಾಟರ್ ಲಿಲ್ಲಿ. ಇದು ಇರಲಿ, ಏನೇ ಆದರೂ ಇದು ಕಮಲ ಆ ಜಾತಿಗೆ ಅದರ ಸಂಬಂಧಪಟ್ಟಿರೋದು. ಯಾರೆಲ್ಲ ಈ ಪುಷ್ಪವನ್ನು ಕಳಿಸಿದ್ದೀರಿ, ನಿಮಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಿ. ಇದು ಕಣ್ಣಿನ ಹಾಗೆ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ವಿಳೆದೆಲೆ ಹಾರವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಈ ಹಾರ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಬಂದದ್ದು, ಈ ಹಾರ ಸೇರಬೇಕಾದ್ದು ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮಕ್ಕೆ ಈ ಹಾರವನ್ನು ಹಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಏನೇ ಆದರೂ ಒಂದು ಸುಂದರವಾದಂತಹದ್ದು ದೇವಿಗೆ ಮತ್ತು ಸಾಲಿಗ್ರಾಮಕ್ಕೆ ಅಲಂಕಾರ ಮಾಡುವಾಗ ಅದರ ಆನಂದವೇ ಬೇರೆ. ಹಾಗಾಗಿ ಸಾಲಿಗ್ರಾಮಕ್ಕೆ ಅಲಂಕಾರ ಮಾಡೋಣ ಅಂತಕ್ಕಂಥದ್ದು. ಏನೇ ಆದರೂ ಮಹಾವಿಷ್ಣುವಿನ ಅರ್ಧಾಂಗಿ ತಾಯಿ ಮಹಾಲಕ್ಷ್ಮಿ ಈ ಸಾನ್ನಿಧ್ಯದಲ್ಲೇ ಇರೋದರಿಂದ ಈ ಮಹರ್ಷಿ ಪುಟ್ಟ ದೇಗುಲದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿವಾಣಿ ದೇಗುಲ ಇದು, ದೇವಸ್ಥಾನವೇ ಇದು. ದೇವರ ಸಾನ್ನಿಧ್ಯ ಇಲ್ಲಿರೋದ್ರಿಂದಲೇ ಸುಮಾರು 10 ವರ್ಷ ಪೂರೈಸ್ಕೊಂಡು 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು. ಇದು ಸಾಮಾನ್ಯವಾದ್ದಲ್ಲ. ಧರ್ಮದ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ, ಇಷ್ಟು ಜನಗಳನ್ನು ಮನಸ್ಸನ್ನು, ಅಂದರೆ ಕೋಟ್ಯಾಂತರ ಜನಗಳನ್ನು ಮನಸ್ಸನ್ನು ಗೆಲ್ಲುವಂಥದ್ದಿದೆಯಲ್ಲ, ಮತ್ತು ಎಲ್ಲರೂ ತನ್ನ ಹೃದಯ ಕಪ್ಪಿಕೊಂಡು ಈ ಕಾರ್ಯಕ್ರಮ ಇದು ಹೀಗೇ ಇರಬೇಕು, ಹೀಗೆ ಬರಬೇಕು ಅಂತೇಳಿ ಇಷ್ಟಪಡುವಂಥ ರೀತಿ ಇರುತ್ತಲ್ಲ, ಅದು ಬಹಳ ವಿಶೇಷವೇ ಸರಿ. ಇನ್ನಿದ್ರ ಜೊತೆಗೆ ತುಳಸಿಯನ್ನು ಯಥೇಚ್ಛವಾದಂಥ ರೀತಿ ತುಳಸಿ ಕಳಿಸ್ಕೊಟ್ಟಿದ್ದೀರಿ. ನೀವು ಕಳಿಸಿರುವ ತುಳಸಿ, ಪುಷ್ಪ ಮತ್ತು ತಾವರೆ ಎಲ್ಲವೂ ಸಹಿತ ಬಂದು ಸೇರಿದೆ. ಇದು ದೇವಿಗೆ ಸಮರ್ಪಣೆ ಮಾಡ್ತೀವಿ. ಹೇಳಪ್ಪ. ಒಳ್ಳೆ ಇದು ಕಣ್ಣಿನ ರೇಖೆಯನ್ನು ಕೂಡ ಕಳಿಸಿದ್ದಾರೆ. ಒಳ್ಳೆ ಎಲ್ಲಿಂದ ಬಂದಿರೋದು ಲೆಟ್ರು? ಗುರುಗಳೇ, ಇವರು ಎಲ್ಲಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಗುರುಗಳೇ. ಉಷಾ ಎಂಬತಕ್ಕಂಥವ್ರು ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ನಿಮ್ಮ ಪಾದರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ನಾನು ಜೀ ಕನ್ನಡ ವಾಹಿನಿಯ ಬಹಳ ದಿನಗಳಿಂದ ನೋಡ್ತಾನೆ ಬಂದಿದ್ದೇನೆ, ನನಗೆ ಬಹಳ ಸಂತೋಷ ಗುರುಗಳೇ. ನಮ್ಮ ಜೀವನಾರ್ಥಕ್ಕಾಗಿ ಒಂದು ಅಂಗಡಿಯನ್ನು ನಾವು ಇಟ್ಕೊಂಡಿದ್ದೇವೆ ಗುರುಗಳೇ, ಆದರೆ ಅಂಗಡಿಯಲ್ಲಿ ವ್ಯಾಪಾರ ಮಾತ್ರ ಆಗ್ತಾನೇ ಇಲ್ಲ. ಸುಮಾರು 4 ತಿಂಗಳುಗಳಿಂದ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾಯಿಲ್ಲ. ಆದರೆ ಯಾರೋ ಏನೋ ಗೊತ್ತಿಲ್ಲ ಗುರುಗಳೇ, ನಾನು ಪ್ರತಿ ಸತಿ ಅಂಗಡಿಯನ್ನು ಓಪನ್ ಮಾಡಬೇಕಾದ್ರೆ ನಿಂಬೆ ಹಣ್ಣುಗಳನ್ನು ಗಮನಿಸ್ತಾ ಇದ್ದೇನೆ. ಅದು ಯಾರು ತೊಗೊಂಬಂದು ಹಾಕ್ತಾ ಇದ್ದಾರೋ, ಇಲ್ಲ ಅಂತಂದರೆ ವ್ಯಾಪಾರ ಆಗಬಾರ್ದು ಅಂತೇಳಿ ಯಾರ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೋ ನನಗೂ ಗೊತ್ತಿಲ್ಲ ಗುರುಗಳೇ. ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಗುರುಗಳೇ. ಜೊತೆಗೆ ನನ್ನ ಮಗನ ಕಣ್ಣಿನ ರೇಖೆಯ ಫೋಟೋವನ್ನು ಕೂಡ ಕಳಿಸ್ಕೊಟ್ಟಿದ್ದೇನೆ. ಅವನು ಈಗ 2nd ಇಯರ್ PUC ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಆದರೆ ಅವನಿಗೆ ಭಯಂಕರ ಬೆನ್ನು ನೋವು ಬರ್ತಾ ಇದೆ ಗುರುಗಳೇ. ಅದನ್ನು ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಸರಿಯೇ ಹೋಗ್ತಾ ಇಲ್ಲ. ಇದರ ಏನು ಸಮಸ್ಯೆ ಇಲ್ಲ ಅಂತಲೂ ಹೇಳ್ತಾರೆ, ಆದರೆ ಇವನ ಬೆನ್ನು ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಬಹಳ ನೋವು ಅನುಭವಿಸ್ತಾ ಇದ್ದೇನೆ. ಅದಕ್ಕೆ ಯಾವುದಾದ್ರೂ ಒಂದು ಅದ್ಭುತ ಪರಿಹಾರ ತಾವು ತಿಳಿಸ್ಕೊಡಿ ಗುರುಗಳೇ, ಆಯುರ್ವೇದದ ಔಷಧಿ ಅಂತೇಳಿ ಉಷಾ ಎಂಬತಕ್ಕಂಥವ್ರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ಇಲ್ಲಿ ನೀವು 2 ಫೋಟೋ ಕಳಿಸಿದಿರಿ, ಅದರಲ್ಲೂ ಪ್ರತ್ಯೇಕವಾಗಿ ಮಗನ ಬಗ್ಗೆನೂ ಕೇಳ್ತಾ ಇದ್ದೀರಿ. ಸಂತೋಷ. ಮೊದಲನೇದಾಗಿ ನೀವು ಶುಕ್ರವಾರ ತುಳಸಿ, ವಿಳೆದೆಲೆ ಮತ್ತು ಕಮಲ ಪುಷ್ಪ ಕಳಿಸಿದಿರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮಗನ ಆರೋಗ್ಯದ ಬಗ್ಗೆ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ದೀರಿ. ಮಗನ ಕಣ್ಣರೇಖೆ ನೋಡಿದ್ರೆ ಈ ಒಂದು ಅನಾರೋಗ್ಯ ಸಲಕ್ಷಣ, ಅಂದರೆ ಅಧಿಕವಾದಂತಹ ಬೆನ್ನು ಅಂತೇನು ಹೇಳ್ತಿದ್ದೀರಲ್ಲ, ಬರೀ ಕಣ್ಣರೇಖೆ ನೋಡಿ ನಾನು ಇದಕ್ಕೆ ಒಂದು ಪರಿಹಾರವನ್ನು ಕಲ್ಪನೆ ಮಾಡೋದಕ್ಕಿಂತ ಸಾಧ್ಯವಾದರೆ ಮಗನ ಕರ್ಕೊಂಡು ಒಮ್ಮೆ ನೀವು ಬಂದರೆ ನಾನು ನೋಡೋದು, ಅದಕ್ಕೆ ಬೇಕಾದಂಥ ಪರಿಹಾರವನ್ನು ತಿಳಿಸೋದು ಕ್ರಮ ಅನಿಸುತ್ತೆ. ಈತನ ಬಲಗಣ್ಣಿನ ರೇಖೆ ಪ್ರಕಾರ ಇದನ್ನು ಹೀಗೆ ಮುಂದುವರಿಸ್ತಾ ಹೊರಟ್ರೆ, ಈ ಸಮಸ್ಯೆ ಹೀಗೆ ಮುಂದೆ ಹೊರಟ್ರೆ ವ್ಯಕ್ತಿ ನೆಟ್ಟಿಗೆ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ, ನಡೆಯೋದು ಇನ್ನೂ ಕಷ್ಟ ಆಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಆತ ಎಡಕ್ಕೋ ಬಲಕ್ಕೋ ತಿರುಗಿ ಮಲಗಬೇಕು, ಸಮನತ್ತಾಗಿ ಮಲಗೋದು ಬಹಳ ಕಷ್ಟ ಅನಿಸುತ್ತೆ. ಈತನ ಎಡಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಇದು ದೇಹದಲ್ಲೇ ಹುಟ್ಟುವಂತಹ ಕಾಯಿಲೆ ಆಗಿದೆ. ದೇಹದಲ್ಲೇ ಹುಟ್ಟಿರ್ತಕ್ಕಂಥ ಕಾಯಿಲೆ ಆದ್ದರಿಂದ ನರನಾಡಿಗಳಿಗೆ ಸಂಬಂಧಪಟ್ಟ ಹಾಗೆ
ನರಗಳ ಮೇಲೆ ಒಂದು ನರದ ಮೇಲೆ ಮತ್ತೊಂದು ನರ ಕೂತ್ಕೊಂಡಾಗ ಅಲ್ಲಿ ರಕ್ತ ಚಲನೆ ಸಮಂಜಿಸುವಾಗ ಆಗದಿರ ಇದ್ದಾಗ ಮಾಂಸಖಂಡಗಳಿಗೆ ಒತ್ತಡ ಬಿದ್ದಾಗ ಬರುವಂಥ ಸಮಸ್ಯೆ ಅಂತ ಹೇಳ್ಬೋದು. ಆದರೂ ಸಮಸ್ಯೆ ಏನು ಅಂದರೆ ಯಾವ ಪ್ರಕಾರವಾದಂತಹ ನೋವು ಅನುಭವಿಸಿದ್ದಾನಾತ ಆತನ ಸ್ವರದಲ್ಲಿ ತನ್ನ ನೋವುಗಳನ್ನು ತಾನು ತೋಡ್ಕೊಂಡಾಗ ಅದಕ್ಕೆ ನಾನು ಹೇಳೋ ಪರಿಹಾರವನ್ನು ಆಲಿಸಿ ಅದು ಹೀಗಲ್ಲ ಹೀಗೆ ಈಗ ಮಾಡ್ಕೊಳ್ಳೋದ್ರಿಂದ ಇದರ ಅನುಕೂಲ ಆಗುತ್ತೆ ಅಥವಾ ಅನುಕೂಲ ಏನು ಅನನುಕೂಲ ಏನು ಅದನ್ನು ನಾನು ಮಾತಾಡ್ಬೋದು. ಯಾಕೆಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಚಾರ ನಾನೇನೋ ಒಂದು ಪರಿಹಾರವನ್ನು ಕೊಟ್ಟು ಆ ಪರಿಹಾರವನ್ನು ನೀವು ಮಾಡಿಕೊಂಡು ಅದರ ಸಾಧಕ ಬಾಧಕಗಳಲ್ಲಿ ಒಳ್ಳೆಯದಾದರೆ ತುಂಬ ಸಂತೋಷ. ಅಪ್ಪಿತಪ್ಪಿ ನೀವು ಆ ಒಂದು ಅನುಷ್ಠಾನವನ್ನು ಮಾಡುವಾಗ ಆ ತಂತ್ರಸಾರಗಳು ಮಾಡುವಾಗ ಅಥವಾ ಆ ವನಮೂಲಿಕೆಗಳನ್ನು ನಿಮ್ಮ ದೇಹದ ಮೇಲೆ ಅದನ್ನು ಅಪ್ಲೈ ಮಾಡುವಾಗ ಹಚ್ಚುವಾಗ ಏನಾದ್ರು ಬೇರೆ ಸೈಡ್ ಎಫೆಕ್ಟ್ಸ್ ಆದರೆ ನೀವು ಯಾರನ್ನು ಕೇಳ್ತೀರಿ? ಸಡನ್ನಾಗಿ ಕೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಒಮ್ಮೆ ನೇರವಾಗಿ ಇಂತಹ ಅನಾರೋಗ್ಯ ಕ್ಷಣ ಇರ್ತಕ್ಕಂಥವರಿಗೆ ನೇರವಾಗಿ ನಮ್ಮನ್ನು ಭೇಟಿ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಹೊರತುಪಡಿಸಿ ಆನಂದ್ ಗುರೂಜಿಯವರ ಆಶ್ರಮಕ್ಕೋ ಆನಂದ್ ಗುರೂಜಿಯವ್ರನ್ನೋ ನೇರವಾಗಿ ಮಾತಾಡಿದ್ರೆ ಮಾತ್ರ ಉಪದೇಶ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತಿನವರೆಗೂ ಇಲ್ಲ, ಮುಂದಕ್ಕೂ ಇಲ್ಲ. ನಾನು ಈ ಮಾಧ್ಯಮಕ್ಕೆ ಬಂದಾಗಲಿಂದ ಒಂದು ದಿವಸಕ್ಕೂ ನಾನು ನಂಬರ್ ಕೊಟ್ಟು ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಂತ ಹೇಳಿದ ದಿನ ಇಲ್ಲ. ಆಮೇಲೆ ಅನ್ಯತಾ ಯಾರೂ ಭಾವಿಸಬಾರ್ದು. ಯಾಕೆಂದರೆ ಅಂದಿಲ್ಲ ಇಂದಿಲ್ಲ, ಇವತ್ತು ಯಾಕೆ ಈ ಮಾತು? ಆದರೆ ಒಂದು ಸತ್ಯಾಂಶ ಏನಂದರೆ ಅನಾರೋಗ್ಯದ ಪರಿಸ್ಥಿತಿ ಆದ್ದರಿಂದ ನಾವು ಹೇಳುವಂತಹ ಉಪಯುಕ್ತವಾದಂತಹ ಔಷಧೋಪಚಾರಗಳು ಮಾಡುವಾಗ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದಾಗ ನೀವು ಸಡನ್ನಾಗಿ ನನ್ನ ಮಾತಾಡಿದ್ರೆ ಅದಕ್ಕೇನೋ ಒಂದು ಪರಿಹಾರ ಹುಡುಕ್ಬೋದು. ನಾನು ನಿಮ್ಗೆ ಆ ಕ್ಷಣ ಸಿಗಲಿಲ್ಲ ಅಂದರೆ ಆ ನೋವು ಮತ್ತೊಂದು ಥರ ಆಗ್ಬೋದು. ಹಾಗೂ ಸಾಮಾನ್ಯಕ್ಕೆ ಗಂಡು ಮಕ್ಕಳಿಗೆ ಈ ಪ್ರಕಾರ ಆಗಬಾರ್ದು. ಸೊಂಟಕ್ಕೋ ಬೆನ್ನಿಗೋ ಇದು ಈ ಪ್ರಕಾರ ಆದಾಗ ಇದ್ರ ಹಿಂದೆ ಬೇರೆ ಒಂದು ಥರ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಈತ ಒಳಗಾಗಬಾರ್ದು. ಅದಕ್ಕೋಸ್ಕರ ಒಮ್ಮೆ ಸಾಧ್ಯವಾದಷ್ಟು ಬೇಗ ನೇರವಾಗಿ ಬಂದು ಭೇಟಿ ಮಾಡಿ ಇದಕ್ಕೆ ಸೂಕ್ತ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ತಂತ್ರಸಾರನ ಪ್ರಾರಂಭ ಮಾಡೋಣ. ಖಂಡಿತ ಬೇಕಾಗಿರುವ ಪದಾರ್ಥಗಳಿಗಾಗಲೇ ಹೇಳಿದ್ದೇವೆ. ಹೌದು ಗುರುಗಳೇ. ಆದರೂ ಮತ್ತೊಮ್ಮೆ ತೋರಿಸ್ತಿದ್ದೀನಿ. ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ಅಂತ ಹೇಳಿದ್ದೆ ನಾನು. ಈಗ ನಾನು ಉಡಿಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಹಿಟ್ಟು. ನಾವು ಅಕ್ಕಿ ಹಿಟ್ಟನ್ನೇ ತೆಗೆದುಕೊಂಡಿದ್ದೇವೆ. ಅಕ್ಕಿ ಹಿಟ್ಟು ಜೊತೆಗೆ ಅರಿಶಿಣ ಕೊಂಬು ಅಂತ ಹೇಳಿದ್ದೆ. ಯಾತಕ್ಕೋಸ್ಕರ ಅರಿಶಿಣ ಕೊಂಬು ಅಂದರೆ ಇದರಿಂದಲೇ ಗಂಧವನ್ನು ತೆಗಿಬೇಕು. ಅರಿಶಿಣ ಕೊಂಬಿನಿಂದ ತೆಗೆದಂತಹ ಗಂಧ ಶ್ರೇಷ್ಠದಾಯಕ, ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಅದರಲ್ಲೂ ಹಸಿರು ಎಲೆಗಳ ಮೇಲೆ ಅರಿಶಿಣದ ಗಂಧವನ್ನು ತೆಗೆದು ಬರೆಯುವಂತಹ ಯಂತ್ರ ಅಥವಾ ಬರೆಯುವ ಬೀಜಾಕ್ಷರಿ ಶೀಘ್ರ ಫಲವನ್ನು ಕೊಡುತ್ತೆ. ಇದಾದ ನಂತರ ಒಂದು ದಾರದ ಉಂಡೆ ಹೇಳಿದ್ದೆ, ಹಸಿ ದಾರದ ಉಂಡೆ. ತಾವು ನೋಡ್ತಾ ಇದ್ದೀರಿ. ಎಲ್ಲವೂ ನನ್ನ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋದೇ, ಆದರೂ ತಿಳಿಸಬೇಕಾದ್ದು ನನ್ನ ಧರ್ಮ. ಹಾಗೆ 4 ನಿಂಬೆಹಣ್ಣು. ವರ್ಷದ 365 ದಿವಸ ಈ ನಿಂಬೆಹಣ್ಣು ಇರೋದಿಲ್ಲ ಅನ್ನೋ ಮಾತೇ ಇಲ್ಲ. ಇದೊಂದು ನಿಂಬೆಹಣ್ಣಿಗೆ ರಕ್ತ ಬೀಜಾಸುರನ ಅಂಶ ಅಂತ ಹೇಳ್ತಾರೆ. ರಕ್ತ ಬೀಜಾಸುರ ಹೇಗೆ ಹುಟ್ಟಿದ ಅಂದರೆ ಆ ಮಹಾಕಾಳಿ ಆತನ ಸಂಹಾರ ಮಾಡುವಂಥ ಕಾಲದಲ್ಲಿ ತನ್ನ ಆ ಒಂದು ಸಂಹಾರ ಮಾಡಿದಂಥ ಮರುಕ್ಷಣ ದೇಹದಿಂದ ಬಿದ್ದಂಥ ರಕ್ತ ಇದೆಯಲ್ಲ, ಚೆಲ್ಲಿದಂಥ ರಕ್ತ, ಆ ರಕ್ತದ ಕಣದಲ್ಲೂ ಸಹಿತ ಒಬ್ಬೊಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ಕೊನೆಗೆ ತಾಯಿ ಆಲೋಚನೆ ಮಾಡಿದ್ಲು, ಓಹೋ ಇವನು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ತನ್ನ ನಾಲಿಗೆಯನ್ನು ಚಾಚಿ ರಕ್ತದ ಒಂದು ಹನಿಯೂ ತಳಗೆ ಬೀಳದಂತೆ ಎಲ್ಲ ರಕ್ತವನ್ನು ಸಹಿತ ಅದರ ನಾಲಿಗೆಯಿಂದ ಸ್ವೀಕರಿಸ್ತಾಳೆ. ಆಗ ರಕ್ತ ಬೀಜಾಸುರನ ಸಂಹಾರ ಆಗುತ್ತೆ. ಆದರೆ ಈ ನಿಂಬೆಹಣ್ಣಿಗೆ ಅದರದೇ ಹೆಸರು ಹೇಳ್ತಾರೆ. ಉದ್ದೇಶ ಏನಪ್ಪ ಅಂದರೆ ವರ್ಷದ 365 ದಿವಸ ನಿಂಬೆಹಣ್ಣು ಸಿಗುತ್ತೆ. ಅದರಲ್ಲೂ ಈಗ ಬರ್ತಿರೋ ಒಂದು ನಿಂಬೆಹಣ್ಣುಗಳ ಹೆಸರುಗಳು, ನಿಂಬೆಹಣ್ಣಂತೂ ಏನು ಗಿಡದ ತುಂಬ ಮರದ ತುಂಬ ಕಾಯಿಗಳು ಬರ್ತಾನೆ ಇರುತ್ತೆ. ಹೈಬ್ರಿಡ್ ನಿಂಬೆಹಣ್ಣು ಸೈಜ್ ಚಿಕ್ಕದಲ್ಲ. ಈಗ ನಿಂಬೆಹಣ್ಣೆ ಗಜ ನಿಂಬೆಹಣ್ಣು. ಅಂದರೆ ಯಾವ ಪದಾರ್ಥ ಬರ್ತಿಲ್ಲ. ಕುಡಿಯುವಂಥ ಹಾಲು, ಒರಿಜಿನಲ್ಲಾಗಿ ಹಾಲು ಸಿಗುವಂಥದ್ದು 2 ಲೀಟ್ರು 3 ಲೀಟ್ರು, 20 ಲೀಟ್ರು 25 ಲೀಟ್ರು 30 ಲೀಟ್ರು ಹಾಲು ಸಿಗ್ತಿದೆಯಲ್ಲ. ಎಲ್ಲವೂ ಸಹಿತ ಮನುಷ್ಯ ತಾನೇನು ಅತಿ ಬುದ್ಧಿವಂತಿಕೆ ಮಾಡ್ತಿದ್ದಾನಲ್ಲ, ಅದೆಲ್ಲ ಮಾರಕವೇ, ವಿಷಾನೇ. ನೋಡಿ, ಮೊದಲು ನೆಲದ ಮೇಲಾಗಲಿ ಮಣೆ ಮೇಲಾಗಲಿ ನೀವು ಮಾಡಬೇಕಾದ್ದು ಒಂದು ವೃತ್ತಾಕಾರವನ್ನು ಹಾಕಿ ಅರಿಶಿನ ಪುಡಿ ಅಥವಾ ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು ಒಂದು ವೃತ್ತಾಕಾರ ಆದ ನಂತರ
ಇದರ ಹೊರಭಾಗದಲ್ಲಿ ಒಂದು ಬಾಕ್ಸು, 4 ರೇಖೆ ಇರ್ತಕ್ಕಂಥ ಬಾಕ್ಸ್. ಇದಾದ ನಂತರ ಇದರ 4 ಮೂಲೆಗಳಲ್ಲೂ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಇಲ್ಲಿ ನಾನು ಏನು ಹೇಳ್ತಿದ್ದೀನೋ ಹೇಗೆ ಮಾಡಿದ್ದೀನೋ ತಾವು ಹಾಗೇ ಮಾಡಬೇಕು. ಆದರೆ ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು. ಎಷ್ಟೇ ಆದರೂ ಹೆಣ್ಣು ಮಕ್ಕಳಿಗೆ ರಂಗೋಲಿ ಹಾಕೋದೇನು ಹೇಳ್ಕೊಡ್ಬೇಕಾದಿಲ್ವಲ್ಲ. ಹಾಗೆ ಅದೃಷ್ಟಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ತರತರಿಯಾಗಿದ್ದರೆ ಹೇಳಿದ ಮಾತು ಕೇಳುತ್ತೆ. ಅಕ್ಕಿ ಹಿಟ್ಟು ನನಗೆ ತಂದುಕೊಟ್ಟಿರ್ತಕ್ಕಂಥದ್ದು ನೋಡ್ರೆ ಮೈದಾಗಿನ ಜಾಸ್ತಿ ನುಣ್ಣಗೆ ಮಾಡಿಬಿಟ್ಟಿದ್ದಾರೆ. ಮೊದಲೇ ಗಂಡು ಮಕ್ಕಳು ನಾವು ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟ, ಅದ್ರ ಮಧ್ಯೆ ನಾನು ತಂದು ಕೊಟ್ಟರು ಅದೃಷ್ಟ. ಹೀಗೆ ಇರಲಿ, ಎಲ್ಲವನ್ನೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ಯೋಚನೆ ಮಾಡ್ತಾರೆ, ವೃತ್ತಾಕಾರ ಅಂತಾರೆ ಗುರುಗಳು, ತಲೆ ಬರ್ಡೆ ಹೀಗೆ ಬರೋದ್ರಲ್ಲ ಅಂತ. ಆದರೆ ಅಕ್ಕಿ ಹಿಟ್ಟು ಇಷ್ಟು ಮೆತ್ತು ಬಿದ್ದರೆ, ಇಷ್ಟೊಂದು ನೈಸ್ ಇದ್ದರೆ ಅದು ನನ್ನ ಮಾತಲ್ಲಿ ಕೇಳಬೇಕು, ಸ್ವಲ್ಪ ತರಿಯಾಗಿರ್ಬೇಕು. ಅದಕ್ಕೆ ಡೈಮಂಡ್, ಈಗ ರಂಗೋಲಿ ಪುಡಿಯಲ್ಲೂ ಡೈಮಂಡ್ ಪುಡಿ ಅಂತ ಬಂದಿದೆ ಅಲ್ವಾ. ಹೆಣ್ಮಕ್ಳಿಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಮ್ಮ ಕೈಲಿ ಸಿಕ್ಕಾಗ ಹಣೆ ಬರೀ ಈಗ ಎಲ್ಲ ಚಾರ್ಟ್ ಗುರುಗಳೇ, ಚಾರ್ಟ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಏನು ಮಾಡ್ತೀರಿ. ಇರಲಿ, ನಾನು ಈ ಬೇರೆ ವಿಚಾರಕ್ಕೆ ಬಂದುಬಿಟ್ರೆ ಮುಖ್ಯವಾಗಿ ನಾನು ಮಾತಾಡೋ ಸಮಯ ಹೋಗ್ಬಿಡುತ್ತೆ. ನೋಡಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ, ಈ ತ್ರಿಕೋನದ ಈ ಮೂಲೆಗಳಲ್ಲಿ ಒಂದೊಂದು ತ್ರಿಶೂಲ ಬರಿಬೇಕು. ಮೂರು ಕಡೆ 3 ತ್ರಿಶೂಲ ಬರೆದಾದ ನಂತರ ಮಧ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥ ಒಂದೇ ಅಕ್ಷರ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ರಂ. ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ, ಈ ಕೆಲಸ ಮುಗೀತು. ಇದಾದ ನಂತರ ಹಸಿ ದಾರದ ಉಂಡೆ ಇದೆಯಲ್ಲ, ಈ ಹಸಿ ದಾರದ ಉಂಡೆಯನ್ನು ಒಂದು 3 ಸುತ್ತು ನಿಮ್ಮ ಎಡಗೈ, ನೀವೇನು ಕೂತಿದ್ದೀರಲ್ಲ, ಕೂತಿರುವ ಸ್ಥಳದಿಂದ ನಿಮ್ಮ ಎಡಗೈ, ನಿಮ್ಮ ಈ ಒಂದು ಕಾಲಿನ ಬೆರಳಿದೆಯಲ್ಲ, ಇಲ್ಲಿಂದ ಹೀಗೆ ಶುರು ಮಾಡಿಕೊಳ್ಳಿ. ಇಲ್ಲಿಂದಲೇ ಶುರು ಆಗಬೇಕು. ಮೊದಲು ಒಂದು ದಾರ ಇತ್ತು, ಅದರ ಜೊತೆಗೆ ಈ ದಾರವನ್ನು ಜೊತೆ ಸೇರಿಸಬೇಕು. ನೋಡಿ, ಇಲ್ಲಿ 2 ಭಾಗ ಇದೆ, ಇದನ್ನು ಸೇರಿಸ್ಕೊಳ್ಬೇಕು. ಅಂದರೆ ಇದೊಂದು ಬಂಧನವಾಯಿತು. ಯಾವುದೇ ಚಕ್ರಯಂತ್ರಗಳಿಗೆ ಬಂಧನ ಮಾಡಿ ಎಲ್ಲೂ ಮಧ್ಯದಲ್ಲಿ ಅಕಸ್ಮಾತ್ ಯಂತ್ರವನ್ನು ಬರೀಬೇಕಾದ್ರೆ, ಬರೆಯುವಂತಹ ಕಾಲ ಎಲ್ಲಾದರೂ ಬಿರುಕಾಗಿದ್ದರೆ, ಮಧ್ಯ ಲಿಂಕ್ ತಪ್ಪು ಹೋಗಿದ್ದರೆ, ಬರೀಬೇಕಾದ್ರೆ ಅಕ್ಷರಗಳ ಮಧ್ಯದಲ್ಲಿ ಗ್ಯಾಪ್ ಆದರೆ ಅದು ಸ್ಪಷ್ಟ ಕೆಲಸ ಮಾಡೋದಿಲ್ಲ. ಆದರೆ ಈ ಒಂದು ದಾರವನ್ನು, 3 ಎಳೆ ದಾರವನ್ನು ಈ ಪ್ರಕಾರವಾಗಿ 4 ಭಾಗದಲ್ಲಿ ಹಾಕಿ ಅದರ ದಾರವನ್ನು ಜೋಡಿಸಿದ್ರೆ, ಗಂಟು ಹಾಕಿದ್ರೆ, ಆಗ ಇದಕ್ಕೊಂದು ಬಂಧನವಾಗುತ್ತೆ. ಇದೊಂದು ವ್ಯವಸ್ಥಿತವಾದಂಥ ಒಂದು ಚಕ್ರ ರಚನೆ ಆಗುತ್ತೆ. ಇದಾದ ನಂತರ ಬಹಳ ಮುಖ್ಯವಾಗಿ ಔಡಲ ಎಲೆ,
ನೋಡಿ ಔಡಲ ಎಲೆ ಬರೆಯುವಂತಹ ಕ್ರಮ ಇದು. ಇಲ್ಲೂ ಸಹಿತ ಒಂದು ತ್ರಿಕೋನ, ಇಲ್ಲೂ ಸಹಿತ ತ್ರಿಕೋನ ಇದೆ. ತ್ರಿಕೋನಕ್ಕೆ 3 ಕಡೆನೂ ತ್ರಿಶೂಲ ಇದೆ. ಮಧ್ಯದಲ್ಲಿ ರಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಇದೆ. ಜೊತೆಗೆ ಇಲ್ಲಿ 4 ಗೆರೆಗಳಿದೆ. ಈ 4 ಗೆರೆಗಳಲ್ಲಿ ಒಂದು ರಹಸ್ಯ ಏನಪ್ಪ ಅಂದರೆ, ಈ ಗೆರೆಯಿಂದ ಈ ಗೆರೆ ತಗಲಬಾರ್ದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. 4 ಭಾಗದಲ್ಲಿರ್ತಕ್ಕಂಥದ್ದು 4 ಗೆರೆಗಳು ಹಾಕಬೇಕೇ ಬಿಟ್ಟರೆ ಒಂದು ಗೆರೆಯಿಂದ ಮತ್ತೊಂದು ಗೆರೆ ತಗಲಬಾರ್ದು. ಆದರೆ ಪ್ರತ್ಯೇಕವಾಗಿ ಈ ತ್ರಿಶೂಲ ಅಂದರೆ 3 ರೇಖೆ ಇರ್ತಕ್ಕಂಥದ್ದು ತ್ರಿಕೋನ, ತ್ರಿಕೋನಕ್ಕೆ 3 ಭಾಗದಲ್ಲೂ ತ್ರಿಶೂಲಗಳು, ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಮೇಲ್ಭಾಗದಲ್ಲಿ 4 ಗೆರೆಗಳು. ಈ 4 ಗೆರೆಗಳು ಮಾತ್ರ ಒಂದಕ್ಕೊಂದು ತಗಲಬಾರ್ದು. ಇದು ವ್ಯವಸ್ಥಿತವಾದಿರಲಿ. ಹಾಗೆ ತಳಭಾಗದಲ್ಲಿರ್ತಕ್ಕಂಥ ತ್ರಿಶೂಲ, ಮೇಲಿರ್ತಕ್ಕಂಥ 2 ತ್ರಿಶೂಲಗಳನ್ನು ತಾವು ಕೂತಂಥ ಡೈರೆಕ್ಷನಲ್ಲೇ ಇದು ನೀವು ಬರೀಬೇಕಾದ್ರೆ ಹೇಗೆ ಬರೆದಿದ್ರೋ ಅದೇ ಥರನೇ ಹಾಕ್ಕೊಳ್ಬೇಕು. ಇದು ಒಂದು ಕ್ರಮ. ಇದಾದಮೇಲೆ ಏನು ಮಾಡಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ. ಗುರುಗಳೇ, ಎಲೆಯನ್ನು ಯಂತ್ರದ ಮೇಲೆ ಇಡಬೇಕು ಅಂತ ಹೇಳಿದ್ರು ಗುರುಗಳೇ. ಎಲೆಯನ್ನು ಯಂತ್ರದ ಮೇಲೆ ಇಡಬೇಕು. 4 ಮಣ್ಣಿನ ಹಣತೆ ದೀಪಗಳನ್ನು 4 ಮೂಲೆಗಳಲ್ಲಿ ಇಡಬೇಕು. ಅದರಲ್ಲಿ 1 ನಿಂಬೆಹಣ್ಣನ್ನು ರಮ್ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದಿದ್ರಲ್ಲ ಅದರ ಮಧ್ಯದಲ್ಲಿ ಇಡಬೇಕು. 1 ನಿಂಬೆಹಣ್ಣು ಮಾತ್ರ. ಇನ್ನು 3 ನಿಂಬೆಹಣ್ಣು ಇರುತ್ತೆ. 4 ಹೇಳಿದ್ದೆ ನಾನು. 4ರಲ್ಲಿ ಇನ್ನು 3 ಇರುತ್ತೆ. 3ರಲ್ಲಿ 2 ಮಾತ್ರ ತೊಗೊಳ್ಬೇಕು. ಒಂದು ಎಡಗೈ, ಒಂದು ಬಲಗೈ, ಒಂದು ಎಡ ಮತ್ತು ಬಲ. ಈ ಪ್ರಕಾರ ನಿಂಬೆಹಣ್ಣು ತೆಗೆದುಕೊಂಡು ಯಾರೇ ಆದರೂ ಸಹಿತ ಮನೆಗಿರ್ತಕ್ಕಂಥವು ತಂತ್ರಸಾರಗಳಿಗೆ ಒಳಗಾಗಿದ್ದರೆ, ಮಾಟಾಮಂತ್ರಕ್ಕೆ ಒಳಗಾಗಿದ್ದರೆ, ಏನಾದರೂ ದಾಟಿದ್ರೆ, ಕೈಯೋ ಕಾಲ ಭಾಳ ಊತ ಇದ್ದರೆ, ತುಂಬ ನೋವುಗಳಲ್ಲಿ ಒದ್ದಾಡ್ತಾ ಇದ್ದರೆ, ಇಷ್ಟಕ್ಕೆ ಮುಂಚೆ ಆ ಮಗು ಒಂದು ಹುಡುಗನ ಫೋಟೋ ಕಳಿಸಿದ್ರಲ್ಲ, ಬೆನ್ನು ವಿಪರೀತ ನೋವು, ಅವ್ರಿಗೂ ಸಹಿತ ಈ ತಂತ್ರಸಾರ ಬೇಗ ಕೆಲಸ ಮಾಡುತ್ತೆ. ಹಾಗೆ ನೋವಿನಲ್ಲಿ ಒದ್ದಾಡ್ತಾ ಇದ್ದರೆ, ಕುಟುಂಬದಲ್ಲಿ ಕಲಹ ಇದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ದಿದ್ದರೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಇದ್ದರೆ, ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು ತಾವು 1 ನಿಂಬೆಹಣ್ಣನ್ನು ಕೈಗೆ ತೊಗೊಳ್ಳಿ. 1 ನಿಂಬೆಹಣ್ಣು ತೆಗೆದುಕೊಂಡು 3 ಬಾರಿ ದೃಷ್ಟಿ ತೆಗೆದುಕೊಳ್ಳಿ. ತಲೆಯಿಂದ ಪಾದದವರೆಗೂ 3 ಬಾರಿ ದೃಷ್ಟಿ ತೆಗೆದುಕೋಬೇಕು. ಈ ನಿಂಬೆಹಣ್ಣನ್ನು ಪಕ್ಕದಲ್ಲಿಡಿ. ಇನ್ನೊಂದು ಎಡಗೈಲಿದೆಯಲ್ಲ ನಿಂಬೆಹಣ್ಣು, ಎಡಗೈಲಿರ್ತಕ್ಕಂತಹ ನಿಂಬೆಹಣ್ಣನ್ನು ನಿಮ್ಮ ತಲೆಗೆ 3 ಬಾರಿ ಅಪ್ರದಕ್ಷಿಣೆಯಾಗೋ ಪ್ರದಕ್ಷಿಣೆಯಾಗೋ ಪರವಾಗಿಲ್ಲ, 3 ಬಾರಿ ಹೀಗೆ ತಲೆಗೆ ಸುತ್ತಿಸಿ. ಯಾಕೆಂದರೆ ಈ ತಲೆಗೆ ಸುತ್ತಿಸೋದು ಕ್ರಮ ಇದೆಯಲ್ಲ, ನಿಂಬೆಹಣ್ಣು ಬರೀ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಇರ್ತಕ್ಕಂಥ ತಂತ್ರಸಾರಗಳನ್ನು ದೂರ ಮಾಡಲಿಕ್ಕೆ. ಎಡಗೈಲಿರ್ತಕ್ಕಂತಹ ನಿಂಬೆಹಣ್ಣನ್ನು ತಲೆಗೆ 3 ಪ್ರದಕ್ಷಿಣಾಕಾರವಾಗಿ ಎಡ ಮತ್ತು ಬಲಭಾಗದಲ್ಲಿ ಸುತ್ತಿಸಿದ ಮೇಲೆ ಒಂದು ಚಾಕು ತಗೊಂಡು ಈ ನಿಂಬೆಹಣ್ಣನ್ನು 2 ಭಾಗ ಮಾಡಿ. ಅದನ್ನು ಎಡಗಡೆನೇ ಮಾಡಿ, ನಿಮ್ಮ ಲೆಫ್ಟ್ ಸೈಡಲ್ಲೇ ಮಾಡಬೇಕು. 2 ಭಾಗ ಮಾಡ್ತೀರಿ. ಈ 2 ಭಾಗದ ನಿಂಬೆಹಣ್ಣು ಇದೆಯಲ್ಲ, ಇದಕ್ಕೆ ಕುಂಕುಮ, ಸ್ವಲ್ಪ ಕುಂಕುಮನ ತೊಗೊಳ್ಬೇಕು. ಕುಂಕುಮ ತೊಗೊಂಡು ಎರಡನ್ನೂ ಈ ಥರ ಹಿಂಗೆ ಮಾಡಿದ್ರೆ ಇದು ರಕ್ತವರ್ಣ ಆಗುತ್ತೆ. ಸಂಪೂರ್ಣವಾಗಿ ರಕ್ತವರ್ಣ ಆಗುತ್ತೆ. ಈ ರಕ್ತವರ್ಣದ ಕುಂಕುಮವಾಗಿರ್ತಕ್ಕಂಥದ್ದನ್ನು ಯಾರು ಪ್ರಯೋಗ ಮಾಡ್ತಿದ್ದೀರೋ ಅವರು ತಮ್ಮ ಎಡ ಮತ್ತು ಬಲಭಾಗದಲ್ಲಿ ಇಡಿ. ಇನ್ನು ಈ 1 ನಿಂಬೆಹಣ್ಣು ಇತ್ತಲ್ಲ, ದೃಷ್ಟಿ ತೆಗೆದುಕೊಂಡಿರ್ತಕ್ಕಂಥದ್ದು, ದೃಷ್ಟಿ ತೆಗೆದುಕೊಂಡಿರ್ತಕ್ಕಂತಹ ನಿಂಬೆಹಣ್ಣು ಬೆಳಗಿನಿಂದ ಸಂಜೆವರೆಗೂ ಇದು ಒಂದು ತಟ್ಟೆಯಲ್ಲಿ ನೀರು ಹಾಕಿ, ತಟ್ಟೆ ಅಥವಾ ಲೋಟದಲ್ಲಿ, ಚಂಬಲ್ಲಿ, ತಂಬಿಗೆಯಲ್ಲಿ ನೀರು ಹಾಕಿ, ಆ ನೀರೊಳಗಡೆ ಇದನ್ನು ಬಿಟ್ಬಿಡಿ. ಇದು ಸಹಿತ ಈ ಒಂದು ಬಂಧನದಲ್ಲೇ ಇರಬೇಕು. ಇದು ದೃಷ್ಟಿ ತೆಗೆದಿರ್ತಕ್ಕಂಥದ್ದು. ಇದು ಎಡಗಡೆ ನಾವು ತಲೆಗೆ 3 ಸತಿ ದೃಷ್ಟಿ ತೆಗೆದ ನಂತರ ಈ ಥರ ಹಚ್ಚಿ ಕುಂಕುಮನ ಹಚ್ಚಿಟ್ಟಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಧ್ಯದಲ್ಲಿರ್ತಕ್ಕಂಥ ನಿಂಬೆಹಣ್ಣು ಹಾಗೇ ಇದೆ. ಇದಕ್ಕೆ ನೀವು ಬೀಜಾಕ್ಷರಿ ಮಂತ್ರ ಓಂ ಸೌಹು, ಓಂ ಸೌಹು, ಓಂ ಸೌಹು, ಆ ಸೌಹು ಸಾಗೆ ದೀರ್ಘ ಹೊತ್ತು ಕೊಟ್ಟು 2 0 ಬರೆದು ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಓಂ ಸೌಹು, ಓಂ ಸೌಹು 54 ಬಾರಿ ಈ ಮಂತ್ರವನ್ನು ಹೇಳಿದ ಮೇಲೆ ನಿಮ್ಮ ಹೆಬ್ಬೆರಳನ್ನು ಹೇಳುವಾಗೂ ಸಹಿತ ಈ ನಿಂಬೆಹಣ್ಣಿನ ಮೇಲೆ ಹಿಂಗೆ ಹೆಬ್ಬೆರಳನ್ನು ಇಟ್ಟು ಓಂ ಸೌಹು, ಓಂ ಸೌಹು, ಓಂ ಸೌಹು ಹೇಳೋ ಬೀಜಾಕ್ಷರಿ ಹೇಳ್ಬೋದು. ಹೇಳಿದಾದ ನಂತರ ಹೆಬ್ಬೆರಳ ಮೇಲೆ ಹೆಬ್ಬೆರಳನ್ನು ನಿಂಬೆಹಣ್ಣಿನ ಮೇಲೆ ಇಟ್ಟು ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಿದ್ದೀರಿ, ಹೇಳಿದ್ದೀರಿ. 54 ಅಥವಾ 108 ಬಾರಿ, 54 ಸರಿ, 108 ಹೇಳಿದ್ರೂ ತಪ್ಪಲ್ಲ. ಇದು ಯಾರೇ ಒಬ್ಬರಾದರೂ ಸಹಿತ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಇದೇ ಪ್ರಕಾರ ಮಾಡಬೇಕು. ಅಂದರೆ ಎಲ್ಲರೂ ಈ ಥರ ಚಕ್ರಯಂತ್ರ ಹಾಕಬೇಕಾ? ಬೇಕಾಗಿಲ್ಲ. ಮಾಡೋದು ಚಕ್ರಯಂತ್ರಗಳನ್ನು ಬರೆದಾದ ನಂತರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಂದು ಹೀಗೆ ಕೂತ್ಕೊಂಡು
ಇದರ ಮೇಲೆ ಹೆಬ್ಬೆರಳನ್ನು ಇಟ್ಟು ಓಂ ಸೌಹು ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ. ಅದಾದ ನಂತರ ಯಾರೇ ಒಬ್ಬರು ಪ್ರತ್ಯೇಕವಾಗಿ ಬಂದಾಗಲೂ ಒಂದು ನಿಂಬೆಹಣ್ಣನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಇದೇ ಪ್ರಕಾರ ದೃಷ್ಟಿ ತೆಗೆದು ಅದನ್ನು ಹಾಗೇ ಇರಿ. ದೃಷ್ಟಿ ತೆಗೆದರೆ ಇದನ್ನು ಹೊಡೆಯೋದು ಬೇಡ, ಕಟ್ ಮಾಡೋದು ಬೇಡ. ಬೇರೇನೋ ತಂತ್ರಸಾರಗಳಾಗಿದೆ ಎಂಬತಕ್ಕಂಥ ಭಯ ಇದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿದ್ದು, ಅನಾರೋಗ್ಯಕ್ಕೆ ತುತ್ತಾಗಿದ್ದು, ಕೈ ಕಾಲುಗಳು ಊತ ಬಂದು, ಉರಿ ಬಂದು, ಯಾವ ಮೆಡಿಕಲ್ಲು ಸಹಿತ ನಮಗೆ ಇದಕ್ಕೆ ಸಹಾಯ ಮಾಡ್ತಿಲ್ಲ, ಯಾವ ಡಾಕ್ಟರ್ಸು ಸಹಿತ ಹೇಳಿದ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ನಮಗೆ ಕೆಲಸ ಆಗಲಿಲ್ಲ ಅನ್ನೋರು ಎಡಗೈಲಿ ನಿಂಬೆಹಣ್ಣು ತೊಗೊಂಡು ತಲೆಗೆ 3 ಸುತ್ತು ತಿರುಗಿಸಿದ ನಂತರ ತಲೆಗೆ ಹೇಗೆ 3 ಸುತ್ತು ತಿರುಗಿಸಿದ ಮೇಲೆ ಕಟ್ ಮಾಡಿ, ಅದು ಎಡಭಾಗದಲ್ಲೇ ಕಟ್ ಮಾಡಿ, ಕಟ್ ಮಾಡಿದ್ಮೇಲೆ ಅದಕ್ಕೊಂಚೂರು ಕುಂಕುಮ ಹಚ್ಚಿ ಎಡ ಮತ್ತು ಬಲಭಾಗದಲ್ಲಿ ಒಂದೊಂದು ಪೀಸನ್ನು ಇಡಿ. ಇದರ ಕ್ರಮ ಆದಮೇಲೆ ಧೂಪ ತೆಗೆದುಕೊಂಡು ಧೂಪವನ್ನು ತೋರಿಸಿ. ಧೂಪವನ್ನು ತೋರಿಸ್ಬೇಕು, ಧೂಪ ಹೀಗಿಡಬೇಕು. ಇದಾದ ನಂತರ ದೀಪವನ್ನು ಅಂಟಿಸಬೇಕು. ಆಗಲೂ ಸಹಿತ ನೀವು ಬೀಜಾಕ್ಷರಿ ಮಂತ್ರವನ್ನೇ ಸಹಿತ ಉಚ್ಚರಿಸೋದು ತಪ್ಪಿಲ್ಲ. ಅದೇ ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಸರ್ತಿ ಬೇಕಾದರೂ ಹೇಳ್ಕೋಬೋದು. ದೀಪವನ್ನು ಹಚ್ಚಬೇಕಾದ್ರೆ ತಾವು ನೀವು ಕೂತಿರ್ತಿರಲ್ಲ, ನಿಮ್ಮ ಮುಂದೆ 4 ಹಣತೆ ಇಟ್ಟಿರ್ತಾರಲ್ಲ, ನಿಮ್ಮ ಬಲಗೈ ಈ ಮುಂದೆ ಇರತಕ್ಕಂಥದ್ದು ಬಲಗೈನ ಕೊನೆ ಭಾಗ ಇಲ್ಲಿಂದಲೇ ಶುರು ಮಾಡಬೇಕು. ನಾಲ್ಕು ಕಡೆ 4 ದೀಪಗಳನ್ನು ಅಂಟಿಸಿದ್ದಾಯಿತು. ಈಗ ಬೀಜಾಕ್ಷರಿ ಮಂತ್ರವನ್ನು ಮತ್ತೊಮ್ಮೆ ಹೇಳಿಕೊಳ್ಳೋದ್ರಲ್ಲೂ ತಪ್ಪಿಲ್ಲ. ಆ ಬೀಜಾಕ್ಷರಿ ಮಂತ್ರ ಅದೊಂದೇ ಮಂತ್ರ ನಿಮಗೆ ಇಷ್ಟು ಕಾಯಕವನ್ನು ಮಾಡುತ್ತೆ. ಇದೆಲ್ಲ ಆದಮೇಲೆ ಶುಭ ಸಂಧ್ಯಾಕಾಲ ಈ ತಂತ್ರವನ್ನು ಮಾಡಿದ್ದೀರಿ. ಸಂಧ್ಯಾಕಾಲ ಸೂರ್ಯಾಸ್ತ ಆದಮೇಲೆ, ಚಂದ್ರ ಉದಯಿಸಿದ ಮೇಲೆ ಇದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡುವಾಗ ಈ ಸುತ್ತ ಇರ್ತಕ್ಕಂಥ ದಾರ ಇದೆಯಲ್ಲ, 3 ಎಳೆ ದಾರವನ್ನು 3 ಸುತ್ತು ಸುತ್ತಿದ್ದೀವಲ್ಲ, ಈ ದಾರವನ್ನು ಫಸ್ಟು ಎಡಗೈಲಿ ತೊಗೊಳ್ಬೇಕು. ಫಸ್ಟು ಎಡಗೈನಲ್ಲಿ ದಾರವನ್ನು ತೆಗೆದುಕೊಂಡು ಈ ದಾರವನ್ನು 9 ಪೀಸಾಗಿ ಕಟ್ ಮಾಡಬೇಕು. ಎಡಗೈಲಿ ದಾರ ಕೈಗೆ ಎತ್ಕೊಳ್ಬೇಕು. 9 ಪೀಸು ಕತ್ತರಿ ಸಹಾಯದಿಂದ 9 ಪೀಸ್ ಕಟ್ ಮಾಡಬೇಕು. 9 ಪೀಸ್ ಕಟ್ ಮಾಡಿ ಈ ತಂತ್ರಸಾರವನ್ನು ಯಾರು ಮಾಡಿದ್ದರೋ ಮಾಡಿರ್ತಕ್ಕಂಥವರು ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಆ ದಾರವನ್ನು ಕೈಲಿಡ್ಕೊಂಡು ದೃಷ್ಟಿ ತೆಗೆದುಕೊಂಡು ಅದನ್ನು ಒಂದು ಪಕ್ಕದಲ್ಲಿ ಒಂದು ಬಕೆಟೋ ಒಂದು ತಟ್ಟೆಲ್ಲೋ ನೀರಿಟ್ಟು ಈ ದೃಷ್ಟಿ ಎಲ್ಲರೂ ದೃಷ್ಟಿ ತೆಗೆದುಕೊಂಡು ಆದಮೇಲೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ದೃಷ್ಟಿ ತೆಗೆದಾದ ಮೇಲೆ ಆ ದಾರವನ್ನು ನೀರಿಗೆ ಹಾಕಿ, ಅದರ ಜೊತೆಗೆ ಈ ಎಲೆಯನ್ನು, ಇಲ್ಲಿ ಬರೆದಿರ್ತಕ್ಕಂತಹ ಈ ಯಂತ್ರದ ಪುಡಿಯನ್ನು, ಅಂದರೆ ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ ಏನು ಬರೆದಿದ್ರು ಅದನ್ನು, ಮತ್ತು ಆ ಎಲೆ, ಆ ನಿಂಬೆಹಣ್ಣು ಎಲ್ಲವನ್ನು ಸಹಿತ ನೀರಿಗೆ ಹಾಕಿ. ಆದರೆ ಈ ವೃತ್ತಾಕಾರ ಇರ್ತಕ್ಕಂಥ ನಿಂಬೆಹಣ್ಣು ಇದೆಯಲ್ಲ, ದೃಷ್ಟಿ ತೆಗೆದಿರ್ತಕ್ಕಂತಹ ನಿಂಬೆಹಣ್ಣು, ಈ ನಿಂಬೆಹಣ್ಣು ಮಾತ್ರ ಆ ನೀರಿಗೆ ಹಾಕೋದು ಬೇಡ. ಇದನ್ನು ಹಾಗೇ ಪ್ರತ್ಯೇಕವಾಗಿ ತೆಗೆದುಕೊಂಡು ಇದನ್ನು ಆಚೆ ವಿಸರ್ಜನೆ ಮಾಡಲಿಕ್ಕೆ ಹೊರಡ್ತಿರಲ್ಲ, ವಿಸರ್ಜನೆ ಮಾಡುವಾಗ ಒಂದು ಸರ್ಕಲಲ್ಲೋ ಅಥವಾ ಒಂದು ಗಿಡಮರಗಳ ಥರನೋ ಅಂತಹ ಕಡೆ ಹೋದಾಗ ಮಾತ್ರ ಈ ನಿಂಬೆಹಣ್ಣು ಹೊಡೆಯೋದು ಬೇಡ. ಅದನ್ನು ಹಾಗೇ ಅಲ್ಲೂ ಒಂದು ಸತಿ ದೃಷ್ಟಿ ತೆಗೆದು ಇದನ್ನು ಈ ಪ್ರಕಾರ ಉರುಳಿಸ್ಬಿಡಿ. ದೃಷ್ಟಿ ತೆಗಿಬೇಕು, ನಿಂಬೆಹಣ್ಣನ್ನು ಉರುಳಿಸ್ಬೇಕು. ಮುಗೀತು. ಇದೆಲ್ಲ ಆದಮೇಲೆ ಈ ಮಧ್ಯದಲ್ಲಿ ಒಂದು ನಿಂಬೆಹಣ್ಣು ಅಂತ ಹೇಳಿದ್ನಲ್ಲ, ಈ ಮಧ್ಯದಲ್ಲಿರ್ತಕ್ಕಂತಹ ನಿಂಬೆಹಣ್ಣನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿರ್ತಕ್ಕಂತಹ ನಿಂಬೆಹಣ್ಣು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಹೆಬ್ಬೆಟ್ಟನ್ನು ಇಟ್ಟು ಬೀಜಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ಈ ನಿಂಬೆಹಣ್ಣು, ಇದನ್ನು ಯಾರು ತೆಗೆದುಕೊಂಡು ವಿಸರ್ಜನೆ ಮಾಡ್ತಿರಲ್ಲ ಅವರು ನಿಮ್ಮ ಎಡಗಾಲಲ್ಲಿ ಈ ಒಂದು ನಿಂಬೆಹಣ್ಣು ಎಡಗಾಲು ತಳಗಡೆ ಇಟ್ಕೊಂಡು ನಿಮ್ಮ ಭಾರವನ್ನು ಈ ನಿಂಬೆಹಣ್ಣು ಮೇಲೆ ಬಿಟ್ಟು ಅಲ್ಲೇ ಅದನ್ನು ಚೂರು ಮಾಡ್ತಕ್ಕಂಥದ್ದು. ನಿಧಾನಕ್ಕೆ ಮನೆಗೆ ಬಂದು ಕಾಲು ಕೈ ತೊಳ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು. ಈ ಮಣ್ಣಿನ ಹಣತೆ ಇದಾದ ಮೇಲೆ ಇದು ಮನೇಲಿ ಉಳಿಸ್ಕೋಬೇಕಾ? ತಪ್ಪು. ಇಲ್ಲಿ ಏನು ಪದಾರ್ಥ ಕೆಲಸ ಮಾಡಿದಿರೋ ಇದಿಷ್ಟು ಆಚೆ ಹಸಿರು ಗಿಡಗಳ ಹತ್ರ ಕಳಿಸ್ಬಿಡಿ. ಈ ಮಣ್ಣಿನ ಹಣತೆ ಸಹಿತ ನಿಮಗೆ ಬೇಡ. ಇದು ಮುಂದೆ ಇನ್ನೊಂದು ಕೆಲಸಕ್ಕಾಗತ್ತೆ ಅಂತ ಈ ದೀಪ ಉಳಿಸ್ಕೊಳ್ಳೋದು ಅಂತ ಕೆಲಸಕ್ಕೆ ಹೋಗಬೇಡಿ. ಇದರ ಕ್ರಮಬದ್ಧವಾದ ಅನುಷ್ಠಾನ ಮಾಡಿ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿದವರು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಮಾಡಬಹುದಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ತಂತ್ರಸಾರದ ಆಚರಣೆ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಯಾರೆಲ್ಲ ಈ ಬೇರೊಂದು ರೀತಿ ತಂತ್ರಸಾರಗಳಿಗೆ ಒಳಗಾಗಿರ್ತಕ್ಕಂಥವ್ರಿಗೆ, ಆರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವ್ರಿಗೆ, ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ, ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥವ್ರಿಗೆ ಈ ಒಂದು ತಂತ್ರಸಾರ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯುತವಾಗಿ ಗುಣಮುಖವಾಗ್ತಕ್ಕಂಥದ್ದು ಎಂಬತಕ್ಕಂಥದ್ರ ಬಗ್ಗೆ ಗುರುಜಿಯವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಪ್ರಾರಂಭದ ಹಂತದಿಂದನೂ ಕೂಡ ಮಂಗಳೂರು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ಒಂದಿಷ್ಟು
ತುಣುಕುಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾನೆ ಬಂದಿದ್ದೀರಿ, ಒಂದು ಪ್ರೋಮೋವನ್ನು ನೋಡ್ತಾನೆ ಬಂದಿದ್ದೀರಿ. ಅದನ್ನು ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸೋರಿದ್ದೀರಿ. ಹಾಗಾಗಿ ನಾಳೆ ತಾವು ಯಾರು ಕೂಡ ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಶನಿವಾರ ಹನುಮನ ಅನುಗ್ರಹ ಅಂತಂದರೆ ಅದು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನೆರವೇರಿರ್ತಕ್ಕಂಥದ್ದಿತ್ತು. ಇದೆಲ್ಲವನ್ನು ಕೂಡ ನಾಳಿನ ಜಿ ಕನ್ನಡದ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನೋಡೋರಿದ್ದೀರಿ, ದರ್ಶನವನ್ನು ಮಾಡೋರಿದ್ದೀರಿ. ಹಾಗಾಗಿ ತಪ್ಪದೆ ವೀಕ್ಷಿಸೇ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ತಂತ್ರಸಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ, ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದೀರಿ, ಅದರ ವಿಸರ್ಜನಾ ಕ್ರಮವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಗುರುಗಳೇ. ಹಾಗೆ ಇವತ್ತು ಅಮಾವಾಸ್ಯೆ ಇದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ದೇವರಿಗೆ ಈ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ತಾವೇ ರುಬ್ಬೋದು, ಮೈ ತುಂಬ ಹಚ್ಚೋದು. ಇವತ್ತಂತೂ ತುಂಬ ಜನ ಮಾಡ್ತಿರೇನೋ. ಯಾಕೆಂದರೆ ಒಂದಷ್ಟು ಜನ ಗುರುಗಳು, ಒಂದಷ್ಟು ಜನ ಧರ್ಮ ಪ್ರಚಾರಕರು ಈ ಒಣಮೆಣಸಿನಕಾಯಿನ ರುಬ್ಬಿ ಮೈಗೆ ಹಚ್ಚುವಂಥ ಕ್ರಮವನ್ನು ಹೇಳ್ಕೊಡ್ತಾ ಇದ್ದಾರಲ್ಲ, ಇದು ತಮಗೆ ಬಿಟ್ಟ ವಿಚಾರ. ಆದರೆ ಒಂದು ಅರ್ಥ ಆಲೋಚನೆ ಮಾಡಬೇಕು. ತಾವು ತೆಗೆದುಕೊಂಡಾಗ ದೇವ್ರಿಗೆ ಹಚ್ಚೋ ಬದಲು ತಾವೇ ರುಬ್ಬಿಟ್ಟು ಮೈಗೆ ಹಚ್ಕೊಂಡ್ಬಿಟ್ರೆ ಇನ್ನೂ ಬೇಗ ಕಷ್ಟ ದೂರ ಆಗುತ್ತಲ್ಲ. ಕಷ್ಟ ದೂರ ಆಗದಿರಲಿ, ಮೈ ಊರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ದೇವರು ದೇವರಾಗಿದ್ದು ದೇವರ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಇರ್ತಕ್ಕಂತಹ ತಂತ್ರಸಾರಗಳಿಂದ ವಿಮುಕ್ತರಾಗಲಿಕ್ಕೆ ಬೇಕಾದಷ್ಟು ದಾರಿ ಇದ್ದಾಗ ಒಣಮೆಣಸಿನಕಾಯಿನ ರುಬ್ಬಿ ಅದನ್ನು ದೇವರಿಗೆ ಹಚ್ಚುವಂಥ ಕ್ರಮನ ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ ಪುಣ್ಯಾತ್ಮರು, ಇದು ಸರಿಯೋ ತಪ್ಪೋ ಅದು ನಿಮಗೆ ಬಿಟ್ಟು ವಿಚಾರ. ಅದು ಹಚ್ಚದ ಮೇಲೆ ನಮ್ಗೆ ಒಳ್ಳೇದಾಯಿತು ಅಂತ ಹೇಳ್ತಿದ್ದಾರಲ್ಲ, ಒಂದು ಆಲೋಚನೆ ಮಾಡಿ. ಕಣ್ಣಿಗೆ ಸಣ್ಣದಾದ ಧೂಳು ಬಿದ್ದರೆ 15ರಿಂದ 20 ನಿಮಿಷ ಕಣ್ಣು ಉಜ್ಜಬೇಕು ನಾವು. ಉರಿಯುವಂತಹ ಬೆಂಕಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಂದರು ಅಪ್ಪಿತಪ್ಪಿ ಕುಕ್ಕರು ಅಥವಾ ಕುಕ್ಕರ್ನಲ್ಲಿ ಅನ್ನ ಮಾಡಿರ್ತಾರೆ, ಕುಕ್ಕರ್ ಅಥವಾ ಪಾತ್ರೆಗಳು ಅಥವಾ ಏನೋ ಒಂದು ಗೊತ್ತಿಲ್ಲದಂಗೆ ಕೈ ಹಿಡಿದುಬಿಟ್ಟು ಹಾಲು ಉಗ್ತಾ ಇರುತ್ತೆ, ಸಡನ್ನಾಗಿ ಕೈ ಹಿಡಿದೈತೆ ತಲೆಗಿಡ್ಸಕ್ಕೆ ಹೋಗ್ತಾರೆ. ಯಾಕೆಂದರೆ ಬಿಸಿ ಅನ್ನೋದು ಅರಿವಿಲ್ದಿರ ನಿಮ್ಮ ಆಲೋಚನೆ ಹೇಗಿರುತ್ತಪ್ಪ ಅಂದರೆ ಹಾಲು ಉಕ್ಕಬಾರ್ದು ಅಥವಾ ಹುಕ್ಕಿರ್ತಕ್ಕಂಥ ಸ್ಟವ್ ಗಲೀಜಾಗುತ್ತೆ ಅಂತ ಸಡನ್ನಾಗಿ ಕೈ ಚುರುಕನ್ನತ್ತಲ್ಲ, ಬಿಸಿ ಮುಟ್ಟತ್ತಲ್ಲ. ನಿಮ್ಮ ದೇಹಕ್ಕೆ ನೋವು ಆಗಬಾರ್ದು. ನಮ್ಮ ಪರಿಹಾರ ಕೊಡೋ ದೇವರಿಗೆ ನೋವಾದರೂ ಪರವಾಗಿಲ್ಲ. ಎಂಥ ಕರ್ಮಫಲಾಪ ಇದು. ಒಣಮೆಣಸಿನಕಾಯಿನ ರುಬ್ಬಿಟ್ಟು ದೇವ್ರಿಗೆ ಹಚ್ಚುವಂಥದ್ದು ಯಾವುದಾದ್ರು ವೇದಗಳಲ್ಲೋ ಗ್ರಂಥಗಳಲ್ಲೋ ಅಥವಾ ಯಾವುದಾದ್ರು ತಂತ್ರಸಾರದಲ್ಲೋ ಬರೆದಿದ್ದರೆ ಇದನ್ನು ಹೇಳಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರಲ್ಲ ಪುಣ್ಯಾತ್ಮರು, ದಯವಿಟ್ಟು ಅವ್ರು ತೋರಿಸಿ. ನಾವು ನೋಡ ವಿದ್ಯೆಯನ್ನು ಕಲ್ತ್ಕೊಳ್ತೇವೆ. ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ನಿಮ್ಮಲ್ಲಿ ವಿದ್ಯೆ ಜ್ಞಾನ ಇದ್ದರೆ ನಾವು ನಿಮ್ಮನ್ನು ಪೂಜನೀಯವಾದ ಸ್ಥಳದಲ್ಲಿಟ್ಟು ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತೀವಿ. ಆದರೆ ಹೊಸದಾಗಿ ಏನೋ ಮಾಡಬೇಕು ಅಂತ ಇಂತಹದ್ದನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಅಮಾಯಕರನ್ನು, ಗೊತ್ತಿಲ್ಲದವರಿಗೆ ನಾವು ದಾರಿ ತಪ್ಪಿಸಿ ಇಂಥದ್ದೊಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾದರೆ ಇದು ಅಕ್ಷಮ್ಯ ಅಪರಾಧ. ದೇಹದಲ್ಲಿ ಶಕ್ತಿ ಇರುವವರೆಗೂ ನಾವು ದೇವರಿಗೆ ಇದನ್ನು ಒಣಮೆಣಸಿನಕಾಯಿ ಕಾರನ್ನು ರೂಪಿಸಿ ಹಚ್ಚಿಸಬಹುದು. ಈ ದೇಹ ಸ್ವಲ್ಪ ಮೆತ್ತಗಾದ್ಮೇಲೆ ಆ ಕಲ್ಲು ಎಷ್ಟು ಉರಿಯನ್ನು ತಗಲ್ಕೊಂಡಿರುತ್ತೋ, ಎಷ್ಟು ಉರಿಗೆ ನೋವು ಅನುಭವಿಸಿರುತ್ತೋ ಅನ್ನೋ ಭಗವಂತ ಅದಷ್ಟೂ ಉರಿಯನ್ನು ಕಾಲಿನ ಉಗುರಿನಿಂದ ತಲೆ ಕೂದಲವರೆಗೂ ನಮಗೆ ಕೊಟ್ಟುಬಿಟ್ರೆ ತಡ್ಕೊಳ್ಳಿಕ್ಕಾಗತ್ತಾ? ಯೋಚನೆ ಮಾಡಿ. ನಾನು ಹೇಳಿದೆ ನೀವು ಮಾಡಿದ್ರಿ, ನಾನು ಹೇಳಿದ್ದೇನೆ ನೀವು ಮಾಡ್ತಿದ್ದೀರಿ. ಒಂದು ಸ್ವಲ್ಪ ಪರಿಜ್ಞಾನ ಆಲೋಚನೆ ಮಾಡಿ. ಒಂದು ದೇವ್ರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದು ಕ್ರಮ. 2 ಹೂಗಳನ್ನು ಹಾಕಿ ನಮಸ್ಕಾರ ಮಾಡೋದು ಕ್ರಮ. ಆಗಿರ್ತಕ್ಕಂಥ ತಂತ್ರಸಾರಗಳ ಪರಿಹಾರಕ್ಕಾಗಿ ಮಾಡೋದು ಕ್ರಮ. ಇಲ್ಲಿ ಔಡಲ ಎಲೆ ಇದೆ, ಅರಳೆ ಎಣ್ಣೆ ಹಚ್ಚಿದ್ರೆ ತಲೆ ತಂಪಾಗುತ್ತೆ, ದೇಹ ತಂಪಾಗುತ್ತೆ, ಜೊತೆಗೆ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಅದಕ್ಕಾಗಿ ಅರಳೆ ಎಲೆನಲ್ಲೇ ತಂತ್ರಸಾರ ಮಾಡೋದು ಕ್ರಮ. ನಿಂಬೆಹಣ್ಣು ಪ್ರಾರಂಭದಿಂದ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಬರುತ್ತೆ, ಅದಕ್ಕಾಗಿ ಕ್ರಮ. ನಿಂಬೆಹಣ್ಣು ಮೇಲೆ ಕುಂಕುಮ ಹಚ್ಚಿಟ್ಟಿದ್ದೀವಿ, ಇಲ್ಲಿ ರಕ್ತ ಬಲಿ ಅಲ್ಲ. ಮಾತಾಡ್ದಿರ ಇರ್ತಕ್ಕಂಥ ಪಾಪ ಮಾತು ಬರೆದಿರ ಇರ್ತಕ್ಕಂಥ ಕುರಿ, ಮೇಕೆ, ಕೋಳಿ ಇಂತಹ ಮೂಕ ಪ್ರಾಣಿಗಳನ್ನು ತಗೊಂಡು ಬಲಿ ಕೊಟ್ಟು ಖುಷಿ ಪಡ್ತಕ್ಕಂತಹ ಮನಸ್ಥಿತಿ ನಮ್ಮದಾದಾಗ ಅದು ದೋಷನೇ ಅಲ್ವಾ? ಇದೆಲ್ಲ ಪಕ್ಕಕ್ಕಿಡೋಣ. ಇತ್ತೀಚೆಗೆ ಮೆಣಸಿನಕಾಯಿ ಖಾರ ರುಬ್ಬಿಟ್ಟು ತೊಗೊಂಡೋಗಿ ದೇವ್ರಿಗೆ ಹಚ್ಚಿದರೆ ಒಳ್ಳೇದಾಗುತ್ತೆ ಅಂತ ಹೇಳುವಂಥ ಮೂರ್ಖತನದ ಮಾತನ್ನು ಆಲಿಸಿ ತಾವು ಮೂರ್ಖರಾಗ್ತಾ ಇದ್ದೀರಲ್ಲ, ಇದು ಹೊಟ್ಟೆಗೆ ತುಂಬ ಬಾಧೆ ಅನಿಸುತ್ತೆ. ಯಾವ ದೇವರಿಗೂ ಒಣಮೆಣಸಿನಕಾಯಲ್ಲಿ, ಹಸಿಮೆಣಸಿನಕಾಯಲ್ಲಿ ಅಸಲು ಮೆಣಸಿನಕಾಯಿನ ರುಬ್ಬೋ ಕ್ರಮ ದೇವಸ್ಥಾನ ಮುಂದೆ ಕೂತ್ಕೊಂಡು ಆ ಗಂಡಸರು ಹೆಣ್ಣು ಮಕ್ಕಳು ಕೂತ್ಕೊಂಡು ರುಬ್ಬೋಕಲ್ಲಿ ರುಬ್ಬೋದು. ಅದನ್ನು ಪೇಸ್ಟ್ ಮಾಡಿ ತೊಗೊಂಡೋಗ ದೇವ್ರಿಗೆ ಹಚ್ಚೋದು. ಆ ಉರಿ ಬಿಸಿಲಲ್ಲಿ ದೇವರಿಗೆ ಮೆಣಸಿನಕಾಯಿ ಖಾರ ಹಚ್ಚಿದ್ರೆ ನಿಮ್ಗೆ ಒಳ್ಳೇದಾಗತ್ತಾ? ಇದರಿಂದ ನೀವು ಸುಖ ಅನುಭವಿಸ್ಬೋದಾ? ಈ ಸುಖ ಅನುಭವಿಸ್ಲಿ ಅಂತ ಹೇಳಿ ದೇವ್ರು ಆ ಥರ ಅಂಥ ದೇವ್ರು ಹುಟ್ಟಿದ್ದಾನ?
ಯಾವುದಾದ್ರು ಒಂದು ಗ್ರಂಥದಲ್ಲಿ ತೋರಿಸಿ, ಒಂದು ಕಡೆ ಅದರ ಆಧಾರ ತೋರಿಸಿ. ಒಂದು ಕಡೆ ಅದರ ಆಧಾರ ತೋರಿಸ್ಬಿಟ್ರೆ ನಾನು ಅವತ್ತೇ ತಲೆ ಬಗ್ಗಿಸಿ ನಿಂತ್ಕೊಳ್ತೇನೆ. ಆದರೆ ಅನ್ಯಥ ತಪ್ಪನ್ನು ಮಾಡಬಾರ್ದು, ಮಾಡಿಸಬಾರ್ದು. ಅಮಾಯಕರಿಗೆ ಗೊತ್ತಿಲ್ಲ ಹೇಳಬಾರ್ದು. ನಾವು ಗೊತ್ತಿಲ್ಲದವರಿಗೆ ಇಂತಹದ್ದನ್ನು ದಾರಿ ತಪ್ಪಿಸಿ ನಡೆದಾಗ ಅದರ ಪಾಪಕರ್ಮಗಳು ನಮ್ಮದಾಗ್ಬಿಡುತ್ತೆ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ.